ಕೆ ಮಾಹಿತಿ ಲಭ್ಯವಾಗ್ತಾ ಇರುತ್ತದೆ 10ಕ್ಕೂ ಹೆಚ್ಚು ಜನ ಈ ಸ್ಫೋಟದ ತೀವ್ರತೆಗೆ ಬಲಿಯಾಗಿದ್ದಾರೆ ಸ್ಫೋಟದ ಭೀಕರತೆಗೆ 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಸಾವನ್ನಪ್ಪಿದವರ ಬಗ್ಗೆ ಎಲ್ಎನ್ಜೆಪಿ ವೈದ್ಯರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಮತ್ತು ಹಲವು ದೇಹಗಳು ಛಿದ್ರಗೊಂಡಿದ್ದಾವೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುತ್ತದೆ ಈ ಛಿದ್ರಗೊಂಡಿರತಕ್ಕಂತಹ ಘಟನೆಯ ಬಗ್ಗೆ ಮಾಹಿತಿಗಳು ಬಹಳಷ್ಟು ಸಿಗ್ತಾ ಇದ್ದಾವೆ ಇದರಲ್ಲಿ ನಿಜಕ್ಕೂ 10 ಜನನ ಅಥವಾ ಅದಕ್ಕಿಂತ ಜಾಸ್ತಿ ಸಾವಿನ ಸಂಖ್ಯೆ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಯಾಕಂದರೆ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ಇದರ ಬಗ್ಗೆ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ ವಿಶೇಷವಾಗಿ ಈ ಒಂದು ಸ್ಫೋಟದ ಹಿನ್ನೆಲೆಯಲ್ಲಿ ಸ್ಫೋಟದಲ್ಲಿ ಉಗ್ರರ ಕೈವಾಡ ಇರಬಹುದು ಅನ್ನೋದರ ಬಗೆಗಿನ ಬಲವಾದಂತಹ ಶಂಕೆ ಇದೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಬಹಳಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು ಸುಮಾರು 10ಕ್ಕೂ ಹೆಚ್ಚು ಕಾರುಗಳು ಕೂಡ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸುಟ್ಟು ಹೋಗಿರೋದ್ರಿಂದಾಗಿ ಎಲ್ಲಿಂದ ಸಂಭವಿಸಿತು ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಿದೆ ಪಾರ್ಕಿಂಗ್ ಮಾಡಿರ್ತಕ್ಕಂಥ ಒಂದು ಕಾರ್ನಲ್ಲಿ ಮೊದಲಿಗೆ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಆದರೆ ಅದು ಸಿಗ್ನಲಲ್ಲಿ ನಿಂತಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಇತ್ತು ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಕೂಡ ಈಗಾಗಲೇ ಸುತ್ತುವರಿಯಲಾಗಿದೆ ಏನು ಡಾಗ್ ಸ್ಕ್ವಾಡನ್ನು ಕೂಡ ತೆಗೆದುಕೊಂಡು ಬಂದು ಅದರ ಮೂಲಕವಾಗಿ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಪೊಲೀಸರು ಮತ್ತು ವಿಶೇಷವಾಗಿ NIA ತಂಡವು ಕೂಡ ಈಗಾಗಲೇ ಫೀಲ್ಡ್ಗಿಳಿದಿದೆ ಅವರು ಕೂಡ ಈ ಒಂದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮತ್ತು ನಿಜಕ್ಕೂ ರೆಡ್ ಫೋರ್ಟ್ ಬಳಿಯಲ್ಲಿ ನಡೆದಿರುವುದು ಏನು ಅನ್ನುವಂಥದ್ದು ಕೆಂಪುಕೋಟೆಯ ಬಳಿಯಲ್ಲಿ ಕೆಂಪು ಸಿಗ್ನಲ್ ಬಿದ್ದಂತಹ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಅಂದರೆ ಒಂದು ಕಾರು ಬಂದು ನಿಲ್ಲುತ್ತೆ ಸಿಗ್ನಲ್ನಲ್ಲಿ ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿ ಇದು ಸ್ಪಷ್ಟವಾಗಿ ಟೆರರ್ ಅಟ್ಯಾಕ್ ಆಗಿದೆಯಾ ಅನ್ನೋದರ ಬಗೆಗಿನ ಬಹಳಷ್ಟು ಅನುಮಾನಗಳಿದ್ದಾವೆ ಮತ್ತು ದೆಹಲಿ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನ ಬಂಧನ ಕೂಡ ಆಗಿದೆ ಶಂಕಿತನನ್ನು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಆತನಿಂದಾಗಿ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ನಡೆದಿರುವಂತಹ ಈ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನನ್ನು ಬಂಧಿಸಲಾಗಿದೆ ಮತ್ತು ಆತನಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಏನಾಗಿದೆ ಏನು ಕತೆ ಅನ್ನೋದ್ರ ಬಗೆಗಿನ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಸ್ಫೋಟದ ಹಿಂದೆ ಉಗ್ರರ ಕೈವಾಡದ ಬಗ್ಗೆಯೂ ಕೂಡ ಬಹಳ ತೀವ್ರವಾದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ದೆಹಲಿ ಜನರ ಕಣ್ಣಲ್ಲಿ ಈ ಭೀಕರ ದೃಶ್ಯ ಅವರು ಕಂಡಿದ್ದಾರೆ ಯಾಕಂದರೆ ಇಳಿಸಂಜೆಯ ಹೊತ್ತಿನಲ್ಲಿ ಎಲ್ಲರೂ ಕೂಡ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇರುವಂತಹ ಸಮಯದಲ್ಲಿ ಆಗಿರುವಂತಹ ಸ್ಫೋಟ ಇದು चेकिंग कराई जा रही है यहाँ पर पूरी टीमें जो BDS टीम है डॉग स्क्वाड है तो उसके अलावा हम ACP हजरतगंज और मैं स्वयं इसके साथी SHO हजरतगंज की टीम पूरी यहाँ पर लगी हुई है साथ में वो चेकिंग जो हम करा रहे हैं ये व्यस्ततम मार्केट है आप भी जान रहे हैं इसके अलावा हमारे रेलवे स्टेशन और जो मेट्रो स्टेशन है संवेदनशील स्थान है वहाँ पर हम चेकिंग कराएंगे आज तो क्या दिल्ली में जो अभी ब्लास्ट हुआ है क्या उससे कुछ कनेक्शन है यूपी में जिस वजह से उस बिंदु पर भी हमारी सतर्क दृष्टि है उच्चाधिकारीगण के निर्देश में ये जो चेकिंग है चेकिंग प्रक्रिया जारी है अच्छा कब तक ये चेकिंग चलेगी और क्या कुछ क्या निर्देश दिए जो व्यस्तम इलाके हैं उनके हम जो भीड़ भाड़ वाले क्षेत्र हैं संवेदनशील जगह हर जगह हम चेकिंग कराएंगे आज अलर्ट रखा गया है सर किस तरीके से अभियान चलाया जा रहा है ಎಸ್ ಈಗಾಗಲೇ ಅಲ್ಲಿ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಭದ್ರತೆಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಮತ್ತು ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೈ ಅಲರ್ಟ್ನಲ್ಲಿ ಇರುವಂಥದ್ದು ಸ್ಪಷ್ಟ ಇದೆ ಈ ಒಂದು ಘಟನೆಯ ನಂತರ ಯಾಕಂದರೆ ಈ ಸ್ಫೋಟ ಸಂಭವಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಾ ಇದ್ದಾವೆ ಈ ಇಡೀ ಸ್ಫೋಟ ಮತ್ತು ಆ ಒಂದು ಸ್ಥಳದ ದೃಶ್ಯವನ್ನು ನಾವು ಗಮನಿಸಿದಾಗ ಹೇಗೆ ಪ್ರತಿಯೊಂದು ವಸ್ತುವು ಕೂಡ ಅಲ್ಲಿ ಛಿದ್ರ ಆಗಿದೆ ಅನ್ನೋದು ಗೋಚರಿಸುತ್ತೆ ಮತ್ತು ಆ ಸ್ಫೋಟದ ತೀವ್ರತೆಗೆ ಇದು ಸ್ಫೋಟಕಗಳನ್ನು ಬಳಸಿನೇ ನಡೆಸಿರುವಂತಹ ಒಂದು ಸ್ಫೋಟದ ಸ್ವರೂಪದಲ್ಲಿ ಗೋಚರಿಸ್ತಾ ಇರೋದರಿಂದಾಗಿ ಸ್ಪಷ್ಟವಾಗಿ ಏನಾಗಿದೆ ಯಾವ ಸ್ವರೂಪದಲ್ಲಿ ಇದಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ ಅಮೋನಿಯಂ ನೈಟ್ರೇಟನ್ನು ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಅದಕ್ಕೆ ಪೂರಕವಾಗಿ ಅಮೋನಿಯಂ ನೈಟ್ರೇಟ್ನ ಕಂಟೆಂಟ್ ಕೂಡ ಅಲ್ಲಿ ಸಿಕ್ಕಿದೆ ಮತ್ತು ಅದನ್ನು ಕೂಡ ಈಗಾಗಲೇ ಪರೀಕ್ಷೆಗೆ ಕಳುಹಿಸಲಾಗಿದೆ ಹೀಗಾಗಿ ಇದು ಸ್ಫೋಟಕಗಳನ್ನು ತಯಾರಿಸಿನೇ ಅದರ ಮೂಲಕವಾಗಿ
ಇಲ್ಲಿ ಬ್ಲಾಸ್ಟ್ ಮಾಡಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಕರ್ನಲ್ ನಾಯಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕರ್ನಲ್ ನಾಯಕ್ ಅವರೇ, ದೆಹಲಿಯಲ್ಲಿ ಆಗಿರ್ತಕ್ಕಂಥ ಈ ಸ್ಫೋಟವನ್ನು ಗಮನಿಸಿದಾಗ ಕೆಂಪುಕೋಟೆಯ ಬಳಿಯಲ್ಲಿನೇ, ಅದು ಒಂದು ಮೆಟ್ರೋ ಸ್ಟೇಷನ್ನ ಬಳಿಯಲ್ಲಿ ಆಗಿರುವಂತಹ ಬ್ಲಾಸ್ಟ್, ಸುಮಾರು 10 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ, ಮತ್ತೆ ಒಂದು ನಿನ್ನೆ ಇವತ್ತು ವಿಶೇಷವಾಗಿ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಉಗ್ರರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗಳನ್ನು ಪತ್ತೆ ಹಚ್ಚುತ್ತಾ ಇರುವಂಥದ್ದು ಪ್ರಕ್ರಿಯೆಗಳು ಒಂದು ಕಡೆ ನಡೀತಾ ಇದ್ದಾರೆ. ದೆಹಲಿಯಲ್ಲಿ ಈ ರೀತಿಯಂಥ ಸ್ಫೋಟ ನಡೆಯುತ್ತೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ಕಾರ ಹರಿಪ್ರಸಾದ್ ಅವರೇ. ನಾವು ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಇಲ್ಲಿ ಇಂಟರ್ನಲ್ ಅಟ್ಯಾಕ್ ಇತ್ತು, ಯಾರೋ ಸ್ಮೋಕ್ ಬಾಂಬ್ ತಗೊಂಡೋಗಿದ್ರು. ಆ ಟೈಮ್ದಾಗ ನಾವು ಡಿಸ್ಕಷನ್ ಮಾಡಿದ್ವಿ. ಹೌದು. ಈ ಡೆಲ್ಲಿ ಬ್ಲಾಸ್ಟ್ ನೋಡ್ಬೇಕಾದ್ರೆ ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಶಿವರಾಜ್ ಪಾಟೀಲ್ ಅವರು ಹೋಮ್ ಮಿನಿಸ್ಟರ್ ಆದಾಗ ಒಂದು ಸೀರೀಸ್ ಆಫ್ ಬ್ಲಾಸ್ಟ್ ಆಗಿದ್ದು. ಹೌದು. ಅದಾದ ನಂತರ ಇವು ಮೋಸ್ಟ್ಲಿ ಇದು ಏನಪ್ಪಾ ಅಂದ್ರೆ ಲೋ ಇದ್ರಲ್ಲಿತ್ತು, ಅಷ್ಟು ಒಂದು ಕ್ಯಾಪಿಟಲ್ ಸಿಟಿಗೆ ಬಂದು ಬ್ಲಾಸ್ಟ್ ಮಾಡ್ತಕ್ಕಂತ ಇನ್ಸಿಡೆಂಟ್ಸ್ ಏನು ಹೆಚ್ಚಿಗೆ ಕಂಡು ಬಂದಿದ್ದಿಲ್ಲ. ಬಟ್ ಈ ಏನಂತಂದ್ರೆ ಡೆಲ್ಲಿಯಲ್ಲಿ ಆದಂತ ಅದು ಪ್ರೈಮ್ ಲೊಕೇಶನ್, ಏನಂತಂದ್ರೆ ರೆಡ್ ಫೋರ್ಟ್ ಒಂದು ಐಕಾನಿಕ್ ಏನಪ್ಪಾ ಅಂದ್ರೆ ಪ್ಲೇಸ್, ಮತ್ತೆ ಆಮೇಲೆ ಎಲ್ಲ ಕ್ರೌಡೆಡ್ ಪ್ಲೇಸ್, ವಿಸಿಟರ್ಸ್ ಇರ್ತಾರ, ಮತ್ತೆ ದಟ್ ಪ್ಲೇಸ್ ಇಸ್ ಕ್ರೌಡೆಡ್. ಬಟ್ ಇಂಟೆನ್ಸಿಟಿ ಆಫ್ ಬಾಂಬ್ ನೋಡ್ಬೇಕಂತಂದ್ರೆ ಡೆತ್ ಟೋಲ್ ಐ ಸಸ್ಪೆಕ್ಟ್ ದಟ್ ಏನಪ್ಪಾ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತಂತ ಅನಿಸ್ತದ ನನ್ಗೆ. ಬಟ್ ಇನಿಷಿಯಲಿ ಇದನ್ನ ಯಾರು ಏನಂತಂದ್ರೆ ನೋ ಡೌಟ್ ಏನಂತಂದ್ರೆ ಅದ್ರದ್ದು ದೃಶ್ಯಗಳು ನೋಡ್ತಾ ಹೋದ್ರೆ ಇಟ್ ಈಸ್ ಹೈ ಇಂಟೆನ್ಸಿಟಿ ಬಾಂಬ್, RDX ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಯಾವ ಆರ್ಗನೈಸೇಷನ್ ಇದರಿಂದ ಇದ್ದಾರೋ, ಯಾವ ಮೋಟಿವ್ದಿಂದ ಮಾಡಿದ್ದಾರೋ ಅದನ್ನೆಲ್ಲ ಇನ್ನು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಟು ಪ್ರಿಮ್ಯಾಚರ್, ಸ್ವಲ್ಪ ಕಾದು ನೋಡ್ಬೇಕಾಗ್ತದೆ. ಹೌದು. ಸೊ ಇಟ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಏನಂತಂದ್ರೆ ಈ ತರ ಆದದ್ದು. ಅದು ದಟ್ ಪ್ರೈಮ್ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಸಿಟಿ ಅಂಡ್ ದಟ್ ಪ್ರೈಮ್ ಲೊಕೇಶನ್ ಆದದ್ದು ಮೋಸ್ಟ್ ಅನ್ಫಾರ್ಚುನೇಟ್. ನಿಜ ನಿಜ ನಿಜ. ಬಹುತೇಕ ಇದು ಸಿಗ್ನಲ್ ಬಳಿಯಲ್ಲಿನೇ ಇದು ಸ್ಫೋಟ ಕೂಡ ಆಗಿದೆ ಅಂತ ಹೇಳ್ಕೊಂಡು ಸುತ್ತಮುತ್ತಲಿರುವಂತಹ ವೆಹಿಕಲ್ಗಳು ಸುಟ್ಟು ಹೋಗಿರುವಂಥ ರೀತಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ. ಅಲ್ಲಿ ಸಾವಿಗೀಡಾಗಿರ್ತಕ್ಕಂಥವರ ಒಟ್ಟು ದೇಹಗಳು ಕೂಡ ಛಿದ್ರ ಆಗಿದ್ದಾವೆ ಅಂತೇಳಿ, ಅಂದರೆ ಆ ಸ್ವರೂಪದಲ್ಲಿ ಅಷ್ಟು ತೀವ್ರವಾಗಿ ಇಲ್ಲಿ ಸ್ಫೋಟ ಸಂಭವಿಸಿದೆ ಅಂತೇಳಿ. ಅಂದರೆ ಎಲ್ಲೋ ಒಂದು ಯಾಕಂದರೆ CNG ಅಥವಾ ಇಂಥದ್ದೇನೋ ಸ್ಫೋಟ ಆಯಿತು ಅಂತ ಹೇಳಿದ್ರೆ ಬಹಳ ಇಷ್ಟು ದೊಡ್ಡ ಮಟ್ಟಕ್ಕೆ ಏಕಕಾಲದಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡುವಂಥ ಸ್ವಲ್ಪ ಸಾಧ್ಯತೆ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಇದು ದೊಡ್ಡದಾಗಿ ಪ್ಲ್ಯಾಂಡ್ ಆಗಿನೇ ಸ್ಫೋಟ ಮಾಡಿದಾರಾ ಅಂತ. ಎಸ್ 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 ಡೆಫಿನೆಟ್ಲಿ ಯಾರೇ ಮಾಡಿರ್ಬೇಕು, ಫಸ್ಟ್ ಕ್ಲಾಸ್ ಆಗಿ ಪ್ಲಾನ್ ಮಾಡಿ. ನಮ್ಮ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಆ ತರ ಏನಂತಂದ್ರೆ ಒಂದು ವೆಹಿಕಲ್ ಲೋಡೆಡ್ ವಿತ್ ಎಕ್ಸ್ಪ್ಲೋಸಿವ್ ಬಂದಿರ್ತದ. ಆಮೇಲೆ ಏನಪ್ಪ ಅಂದ್ರೆ ಫಸ್ಟ್ ತಂದೆ ಆದಂತ ಎಕ್ಸ್ಪ್ಲೋಸಿವ್ ಅದ್ರದ್ದು ಪೊಟೆನ್ಶಿಯಲ್ ಎಷ್ಟಿರ್ತದ ಅಷ್ಟು ಬ್ಲಾಸ್ಟ್ ಆಗ್ತದ. ಅದಾದ ನಂತರ ಎಲ್ಲ ಫುಲ್ ಹೆವಿ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ ಆ CNG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅವೆಲ್ಲ ಕೊಲಾಟ್ರಲ್ ಡ್ಯಾಮೇಜಸ್. ಅದು ಫರ್ದರ್ ಏನಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಇಟ್ ಇಸ್ ನಾಟ್ ಒಂದು ಪ್ರೈಮರಿ ಬಾಂಬ್ ಒಂದಿರ್ತದೆ, ಒಂದು ಸೆಕೆಂಡರಿ ಏನಪ್ಪ ಅಂದ್ರೆ ಸಬ್ಸಿಕ್ವೆಂಟ್ ಬೆಂಕಿ ಹತ್ತದಾಗ್ಲಿ, ಅದರ ಫರ್ದರ್ ಬ್ಲಾಸ್ಟ್ ಆಗೋದಾಗಲಿ, ಇವೆಲ್ಲ ಏನಂತಂದ್ರೆ ಕೊಲಾಟ್ರಲ್ ಡ್ಯಾಮೇಜಸ್ ಜಾಸ್ತಿ ಇರ್ತದೆ. ಬಟ್ ಈಗೆಲ್ಲ ಹಿಂಟ್ಸ್ ನೋಡ್ತಾರೆ. ಈಗ ಏನಪ್ಪ ಅಂದ್ರೆ ಅಲ್ಲೆಲ್ಲ ಬಿಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಟ್ ಕುಡ್ ಬಿ ದ ಏನಪ್ಪ ಅಂತಂದ್ರೆ ಸೋರ್ಸ್ ಎಲ್ಲಿಂದ ಇರ್ಬೋದು ಅದನ್ನ ತಿಳ್ಕೊಂಡು NIA ಈಗ ಆಲ್ರೆಡಿ ಬಂದಿರ್ಬೇಕು ಸ್ಪಾಟ್ಗೆ. ಹೌದು. ಸೊ ನಾಳೆ ಕ್ರಮೇಣವಾಗಿ ಏನಪ್ಪ ನಮ್ಗೆ ಕ್ಲಾರಿಟಿ ಸಿಗ್ತದೆ, ಏನಪ್ಪ ಅಂದ್ರೆ ಯಾರ್ದು ಕೈವಾಡ ಅಥವಾ ವಾಟ್ ಈಸ್ ಫರ್ದರ್ ಪ್ಲಾನ್, ಆ ಟೈಪ್ ಈ ಟೈಪ್ ಏನಂತಂದ್ರೆ ಎಲ್ಲ ಸ್ವಲ್ಪ ಡಿಟೇಲ್ಸ್ ಆಮೇಲೆ ಗೊತ್ತಾಗ್ತದೆ. ಈಗೇನಪ್ಪ ಅಂದ್ರೆ ನಾವ್ ಇಷ್ಟೇ ಹೇಳ್ಬೇಕು, ಸ್ವಲ್ಪ ಏನಪ್ಪ ಅಂದ್ರೆ ಇದು ಒಂದೇ ಬಾಂಬ್ನ ಮತ್ತೆ ಏನಾದ್ರು ಇದೆ ಅಂತ ಸ್ವಲ್ಪ ಬೆಟರ್ ಟು ಬಿ ಅಲರ್ಟ್, ಬೆಟರ್ ಟು ಅವಾಯ್ಡ್ ಏನಪ್ಪ ಅಂದ್ರೆ ಕ್ರೌಡೆಡ್ ಪ್ಲೇಸಸ್. ನಿಜ ನಿಜ. ಧನ್ಯವಾದ ಕರ್ನಲ್ VM ನಾಯಕ್ ಅವರೇ, ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಕರ್ನಲ್ VM ನಾಯಕ್ ಅವರು ಈ ಸ್ಫೋಟದ ಬಗ್ಗೆ ಹೇಳ್ತಾರಂಥದ್ದು. ಇಲ್ಲಿ ಸ್ಫೋಟ ಸಂಭವಿಸಿದ ನಂತರ ಇಡೀ ದೆಹಲಿಯಲ್ಲಿ ಹೈ ಅಲರ್ಟಲ್ಲಿ ಇದೆ ಸದ್ಯಕ್ಕೆ. ಪರಿಸ್ಥಿತಿಯನ್ನು ಕಂಪ್ಲೀಟಾಗಿ ಹೈ ಅಲರ್ಟಲ್ಲಿರುವಂಥದ್ದು ಕೂಡ, ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಚೆಕ್ಕಿಂಗ್ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಪ್ರತಿ ಏರಿಯಾದಲ್ಲೂ ಕೂಡ ಚೆಕ್ಕಿಂಗ್ಗಳು ನಡೀತಾ ಇದ್ದಾವೆ. ಯಾರ ಮೇಲೆ ಅನುಮಾನಗಳು ಬರುವಂತಹ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಲಾಗ್ತಾ ಇದೆ, ಕಾರ್ಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಲ್ಲೀಗ
ಕಾರಿನ ಮೂಲಕವಾಗಿಯೇ ಇಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು ಗೋಚರಿಸಿದೆ. ಆದರೆ ಅದು ಟ್ರಾಫಿಕ್ನ ನಡುವೆನೇ ಈ ರೀತಿಯಾಗಿ ಸ್ಫೋಟ ಆಗಿದೆ ಅಂತೇಳಿ ಆದಾಗ ನಿಜಕ್ಕೂ ಕೂಡ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಸ್ಫೋಟದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಕೂಡ ಈಗ ಮಾಹಿತಿಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸ್ಫೋಟದ ಕುರಿತು ಉನ್ನತ ತನಿಖೆಗೆ ಮೋದಿಯವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಯಾವ ರೀತಿಯಾಗಿ ಆಗಿದೆ, ಏನು ಘಟನೆ ಇದು, ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ತನಿಖೆಗೆ ಪ್ರಧಾನಿ ಮೋದಿಯವರು ಕೂಡ ಆದೇಶವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ಗಮನಿಸಿದಾಗ 10 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ ಇದು ಬಹಳ ದೊಡ್ಡ ಪ್ಲಾನನ್ನು ನಡೆಸಿಕೊಂಡೇ ಈ ರೀತಿಯಾದಂತಹ ಸ್ಫೋಟ ಸಂಭವಿಸಿರುವಂತಹ ಸಾಧ್ಯತೆ ಕಂಡುಬರ್ತಾ ಇರುವಂಥದ್ದು. ವಿಶೇಷವಾಗಿ ಇಲ್ಲಿ RDXನ ಬಳಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮಾನಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಹೇಗಾಯಿತು ಇದು ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಇಲ್ಲಿ ನೋಡಿ, ದೆಹಲಿಯಲ್ಲಿ ಸ್ಫೋಟ ಸಂಭವಿಸೋದಕ್ಕಿಂತ ಮುಂಚಿತವಾಗಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ವಿಧ್ವಂಸ ಕೃತ್ಯಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ವೈದ್ಯರನ್ನೇ ಬಳಸಿಕೊಂಡು ದೇಶಾದ್ಯಂತ ಸ್ಫೋಟಕ್ಕೆ ತಯಾರಿ ಮಾಡಿಕೊಳ್ಳಲಾಗಿತ್ತು ಅನ್ನೋಂಥದ್ದು ಕೂಡ ಈಗಾಗಲೇ ಬಯಲಾಗಿದೆ. ಸರಿಸುಮಾರು 2900 kgಯಷ್ಟು ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಗನ್ನು, ಪಿಸ್ತೂಲ್ಗಳು ಸೇರಿದಂತೆ 7 ಜನರನ್ನು ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೂ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ಈಗ ಬಹಳ ದೊಡ್ಡ ಅನುಮಾನ ಇರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಸಿಡಿದೆದ್ದಿದ್ದ ಭಾರತ ಪಾಕ್ ಉಗ್ರವಾದವನ್ನ ಬೇರು ಸಮೇತ ಕಿತ್ತು ಹಾಕಲು ಭಾರತ ಆಪರೇಷನ್ ಸಿಂಧೂರ್ ಆರಂಭಿಸಿತ್ತು. ಇದರ ಫಲವಾಗಿ ಉಗ್ರರ ಬೆನ್ನಿಗಿದ್ದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದೂ ಆಯಿತು. ಇದೀಗ ಮತ್ತೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಮಾಡಿದ್ದ ಪಾಕ್ ಮೂಲಭೂತವಾದಿಗಳ ಪ್ಲಾನ್ ಠುಸ್ ಆಗಿದೆ. ಕಾಶ್ಮೀರ, ಹರಿಯಾಣದಲ್ಲಿ ಉಗ್ರರ ಮಹಾಬೇಟೆ. 2900 kg ಸ್ಫೋಟಕ ಹಾಗೂ ಶಸ್ತ್ರಾಸ್ತ್ರಗಳ ಜಪ್ತಿ. ಸ್ವಲ್ಪ ಯಾಮಾರಿದ್ರು ದೇಶಾದ್ಯಂತ ರಕ್ತದೋಕುಳಿಯೇ ನಡೆದೋಗ್ತಿತ್ತು. ಜನರ ಪ್ರಾಣ ಕಾಪಾಡೋ ವೈದ್ಯರೇ ಮುಸ್ಲಿಂ ಮೂಲಭೂತವಾದದಿಂದಾಗಿ ಪ್ಯಾನ್ ಇಂಡಿಯಾ ಸ್ಫೋಟಕ್ಕೆ ಸಜ್ಜಾಗಿದ್ರು. ಅಂತಹ ಭಯಾನಕ ತಂತ್ರವನ್ನ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ವಿಫಲಗೊಳಿಸಿದ್ದಾರೆ. ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಫಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಘಟಕವನ್ನ ಪತ್ತೆ ಹಚ್ಚಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತ್ನಾಗ್, ಶ್ರೀನಗರ, ಗಂಡರ್ಬಾಲ್, ಶೋಪಿಯಾನ್ ಮತ್ತು ಹರಿಯಾಣ ಫರೀದಾಬಾದ್, ಸಹರಾನ್ಪುರದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ದೇಶದ ಹಲವೆಡೆ ಸ್ಫೋಟ ನಡೆಸಲು ಸಂಗ್ರಹಿಸಲಾಗಿದ್ದ ಬರೋಬ್ಬರಿ 2900 kg ಅಮೋನಿಯಂ ನೈಟ್ರೇಟ್ ಸ್ಫೋಟಕ, 1 AK-47 ಮ್ಯಾಗಜಿನ್ಗಳು, ಪಿಸ್ತೂಲು ಮತ್ತು ಜೀವಂತ ಗುಂಡುಗಳು, ಎನ್ಕ್ರಿಪ್ಟ್ ಸಂವಹನ ಸಾಧನಗಳನ್ನ ಜಪ್ತಿ ಮಾಡಿದ್ದಾರೆ. ಈ ಮೂಲಕ ದೇಶದಲ್ಲಿ ನಡೆಯಬಹುದಾಗಿದ್ದ ಭಯಾನಕ ಕೃತ್ಯದ ಸಂಚನ್ನ ವಿಫಲಗೊಳಿಸಿದ್ದಾರೆ. ಈ ವೇಳೆ 3 ವೈದ್ಯರು ಸೇರಿ 7 ಮಂದಿಯನ್ನ ಬಂಧಿಸಿದ್ದಾರೆ. ಸುಳಿವು ನೀಡಿತ್ತು ವೈದ್ಯ ಹಾಕಿದ್ದ ಒಂದು ಪೋಸ್ಟರ್. ಉಗ್ರ ಕೃತ್ಯಕ್ಕೆ ವೈಟ್ ಕಾಲರ್ ಮಾಡೆಲ್. ಪೊಲೀಸರು ಈ ಉಗ್ರ ಕೃತ್ಯದ ಸಂಚನ್ನ ವಿಫಲಗೊಳಿಸಿದ್ದೇ ಒಂದು ರೋಚಕ. ಅಕ್ಟೋಬರ್ 27ರಂದು ಶ್ರೀನಗರದಲ್ಲಿ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದವು. ಈ ವೇಳೆ ವೈದ್ಯ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಪೋಸ್ಟರ್ಗಳನ್ನು ಅಂಟಿಸುತ್ತಿದ್ದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದ್ದವು. ಇದೇ ಆಧಾರದಲ್ಲಿ ಕಾರ್ಯಾಚರಣೆಗಿಳಿದ ಪೊಲೀಸರಿಗೆ ಉಗ್ರರ ಲಿಂಕ್ ಪತ್ತೆಯಾಗಿತ್ತು. ಕಾರ್ಯಾಚರಣೆಗಿಳಿದ ಪೊಲೀಸರು ಆತ ಕೆಲಸ ಮಾಡುತ್ತಿದ್ದ ಅನಂತ್ನಾಗ್ನ ಸರ್ಕಾರಿ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದರು. ಈ ವೇಳೆ ಆದಿಲ್ ಬಳಸುತ್ತಿದ್ದ ಲಾಕರ್ನಿಂದ ಒಂದು AK-47 ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿತ್ತು. ಇದರ ಬೇರು ಬಿಡಿಸಲು ಆರಂಭಿಸಿದ ಪೊಲೀಸರಿಗೆ ಹರಿಯಾಣದ ಲಿಂಕ್ ಪತ್ತೆಯಾಗಿತ್ತು. ಈ ವೇಳೆ ಹರಿಯಾಣದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೋರ್ವ ಉಗ್ರ ಹಾಗೂ ವೈದ್ಯ ಮುಜಾಮಿಲ್ನ ಸುಳಿವು ಸಿಕ್ಕಿತ್ತು. ದಕ್ಷಿಣ ಕಾಶ್ಮೀರದ ಖಾಜಿಗುಂಡ್ ನಿವಾಸಿಯಾಗಿರೋ ಈತ ಅಕ್ಟೋಬರ್ 2024ರವರೆಗೆ ಅನಂತ್ನಾಗ್ನಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದ. ಬಳಿಕ ಉತ್ತರ ಪ್ರದೇಶದ ಸಹರನ್ಪುರ್ನಲ್ಲಿರುವ ಆಸ್ಪತ್ರೆಗೆ ಸೇರಿದ್ದ. ಕಣಿವೆಯ ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಪರ್ಕ ಸಾಧಿಸಿದ್ದ ಆದಿಲ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ವಿಧ್ವಂಸಕ ಕೃತ್ಯ ಯೋಜನೆಗಳಲ್ಲಿ ಸಕ್ರಿಯನಾಗಿದ್ದ.
ಆದಿಲ್ ನೀಡಿದ ಸುಳಿವಿನ ಆಧಾರದಲ್ಲಿ ಹರಿಯಾಣದ ಅಲ್ ಫಲಾಹ್ ಆಸ್ಪತ್ರೆ ಮೇಲೆ ದಾಳಿ ಮಾಡಿ ಅಲ್ಲಿ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದ ಮುಜಾಮಿಲ್ನನ್ನ ಬಂಧಿಸಲಾಗಿತ್ತು. ಆತನನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ತನ್ನ ಫರೀದಾಬಾದ್ ಮನೆಯಲ್ಲಿ ಸ್ಫೋಟಕ ಇಟ್ಟಿರೋದಾಗಿ ಬಾಯ್ಬಿಟ್ಟಿದ್ದ. ಹೀಗಾಗಿ ಇವತ್ತು ದಾಳಿ ಮಾಡಿದಾಗ 350 ಕೆಜಿ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಅಲ್ಲದೆ ಈತನ ಜೊತೆಗೆ ಕೆಲಸ ಮಾಡುತ್ತಿದ್ದ ಮಹಿಳಾ ವೈದ್ಯೆ ಡಾಕ್ಟರ್ ಶಾಹೀನ್ ಎಂಬ ಮಹಿಳೆಯನ್ನೂ ಬಂಧಿಸಲಾಗಿದ್ದು, ಆಕೆಯ ಸ್ವಿಫ್ಟ್ ಡಿಸೈರ್ ಕಾರಿನಲ್ಲಿ AK-47 ರೈಫಲ್ ಕೂಡ ಪತ್ತೆಯಾಗಿದೆ. ಇನ್ನು ಈ ಗುಂಪಿನೊಂದಿಗೆ ಸಂಬಂಧ ಹೊಂದಿರುವ ಇಮಾಮ್ ಒಬ್ಬರನ್ನ ವಿಚಾರಣೆಗೊಳಪಡಿಸಿದಾಗ ಅದೇ ಪ್ರದೇಶದಲ್ಲಿನ ಮನೆಯಲ್ಲಿ 2583 ಕೆಜಿ ಸ್ಫೋಟಕಗಳು ಪತ್ತೆಯಾಗಿವೆ. एंटी टेरर मॉड्यूल पे काम करते हुए हमारी दोनों की ज्वाइंट टीम ने यहाँ पे जो है काम किया, जिसके अंदर एक एक्यूज को पहले यहाँ से पकड़ा गया था जिसका नाम है डॉक्टर मुजम्मल, और इस पे आगे कार्रवाई करते हुए जो है कल जो है रेड्स की गई, और जिसमें रेड्स के दौरान यहाँ पे लगभग 360 केजी के आसपास इन्फ्लेमेबल मटेरियल है जो कि संभावित अमोनियम नाइट्रेट है. ಈ ಮುಜಾಮಿಲ್ ಪುಲ್ವಾಮಾ ನಿವಾಸಿಯಾಗಿದ್ದು ಆದಿಲ್ ಜೊತೆ ಸೇರಿ ಹೊಸದಿಲ್ಲಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದನಂತೆ. ಅಲ್ಲದೆ ಭಯೋತ್ಪಾದಕ ಜಾಲಗಳಿಗೆ ಉನ್ನತ ಶಿಕ್ಷಣ ಪಡೆದ ವೃತ್ತಿಪರರನ್ನೇ ಬ್ರೈನ್ ವಾಶ್ ಮಾಡುತ್ತಿದ್ದು ವೈಟ್ ಕಾಲರ್ ಉಗ್ರವಾದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನೂ ಇಷ್ಟೊಂದು ಪ್ರಮಾಣದ ಸ್ಫೋಟಕವನ್ನ ಭದ್ರತಾ ಪಡೆ ಮತ್ತು ಗುಪ್ತಚರ ವಿಭಾಗದ ಕಣ್ತಪ್ಪಿಸಿ ಜಮ್ಮು ಮತ್ತು ಕಾಶ್ಮೀರದಿಂದ ರಾಷ್ಟ್ರ ರಾಜಧಾನಿ ಸಮೀಪ ಸಾಗಿಸಿದ್ದೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ NIA ತನಿಖೆಗಿಳಿಯೋ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೋಡಿ, ಇಲ್ಲಿ ಬಹಳ ಅನುಮಾನಗಳು ಇವಾಗ ಇರುವಂಥದ್ದು. ಒಂದು ಜಮ್ಮು ಕಾಶ್ಮೀರ, ನಂತರ ಹರಿಯಾಣದಲ್ಲಿ ಸ್ಟೋರ್ ಮಾಡಿದ್ರು ಅಂತ ಹೇಳ್ಕೊಂಡು ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತ ಹೇಳ್ಕೊಂಡು ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸ್ಫೋಟವೂ ಕೂಡ ಸಂಭವಿಸಿದೆ. ಇನ್ನು ದೆಹಲಿ ಸ್ಫೋಟಕ್ಕೆ ಹುಂಡಾಯ್ i20 ಕಾರನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಹುಂಡಾಯ್ i20 ಕಾರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಕಾರ್ನಲ್ಲಿ ಇಬ್ಬರಿಂದ 3 ಇದ್ದರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ನಿಧಾನಕ್ಕೆ ಚಲಿಸ್ತಾನೆ ಅದು ಸಿಗ್ನಲ್ನಲ್ಲಿ ಸ್ಫೋಟಗೊಳ್ಳುತ್ತೆ. ಅಂದರೆ ಇದೊಂದು ಪ್ಲಾನ್ಡ್ ಆಕ್ಷನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಿಧಾನಕ್ಕೆ ಬರುತ್ತೆ, ಅಲ್ಲಿ ಸಿಗ್ನಲಲ್ಲಿ ಅದು ಸ್ಫೋಟಗೊಳ್ಳುತ್ತೆ. ಸಿಗ್ನಲ್ನಲ್ಲಿ ಸ್ಫೋಟಗೊಳ್ಳೋದ್ರ ಮೂಲಕವಾಗಿ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಸಾಮಾನ್ಯ ಜನ ಸಂಜೆ ಹೊತ್ತಿನಲ್ಲಿ ಮನೆಗಳಿಗೆ ತೆರಳೋದಕ್ಕೆ ಸಿಗ್ನಲ್ಗಳಿಗೆ ಬಂದು ನಿಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಿಗ್ನಲನ್ನು ಟಾರ್ಗೆಟ್ ಮಾಡಿರೋದು, ಅದು ಕೂಡ ಪರ್ಟಿಕ್ಯುಲರ್ ಆಗಿ अमित शाह प्राथमिक सूचना जो मिली है उसमें कुछ लोग हताहत भी हुए हैं. ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है. NSG और NIA की टीम FSL के साथ अभी गहन जांच करने का शुरू किया है. आसपास के स्थान के सभी CCTV कैमरा और बाकी सब चीज़ों की जांच के आदेश दे दिए गए हैं. मेरी CP दिल्ली से भी बात हुई है, स्पेशल ब्रांच के इंचार्ज से भी बात हुई है. CP दिल्ली और स्पेशल ब्रांच के इंचार्ज स्पॉट पर मौजूद हैं. हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी. सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे. मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा. ಇಲ್ಲಿ ಸ್ಫೋಟದ ಬಗ್ಗೆ ಈಗ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಮತ್ತು ಈಗಾಗಲೇ NIA ತನಿಖೆಯನ್ನು ನಡೆಸ್ತಾ ಇದೆ. NSG ಕೂಡ ಸ್ಥಳಕ್ಕೆ ತಲುಪಿದೆ. ಜೊತೆಗೆ ಹಾಗೇನೇ FSL ತಂಡವು ಕೂಡ ಅಲ್ಲಿಗೆ ತಲುಪಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ದಿಲ್ಲಿಯ ಕ್ರೈಮ್ ಬ್ರಾಂಚ್ನ ಪೊಲೀಸ್ ಅಧಿಕಾರಿಗಳು ಕೂಡ ಘಟನೆ ನಡೆದ 10 ನಿಮಿಷದೊಳಗಡೆ ಅಲ್ಲಿಗೆ ತಲುಪಿದ್ದಾರೆ. ನಾನು ಕೂಡ ಸ್ಥಳಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಭೇಟಿ ಕೊಡ್ತೀನಿ ಅನ್ನೋಂಥನ್ನು ಕೂಡ ಅಮಿತ್ ಶಾ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಸ್ಫೋಟದ ಬಗ್ಗೆ ತನಿಖಾ ತಂಡಗಳು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾವೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ದೇಶದ ಜನರ ಮುಂದೆ ಇಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಅಮಿತ್ ಶಾ ಅವರು ನೀಡಿದ್ದಾರೆ. ಆದರೆ ಇದುವರೆಗೂ ಕೂಡ ಇದು ನಿಜಕ್ಕೂ ಯಾವ ಸ್ವರೂಪದ ಸ್ಫೋಟ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಈ ಘಟನೆಯ ಬಗ್ಗೆ ಅವರು ಸಂಪೂರ್ಣವಾದಂಥ ತನಿಖೆಯನ್ನು ಕೈಗೊಳ್ತೀವಿ ಮತ್ತು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇದರ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನೋಂಥದ್ದನ್ನು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು
ಸ್ಪಷ್ಟಪಡಿಸಿದ್ದಾರೆ. ಮತ್ತು ಯಾವ ಮಾಹಿತಿಗಳು ಲಭ್ಯ ಆಗ್ತವೋ ತನಿಖೆಯನ್ನು ನಡೆಸಿದ ನಂತರ ಅದರ ಬಗ್ಗಿನ ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ವಿವರವನ್ನು ದೇಶದ ಜನರ ಮುಂದೆ ಇಡ್ತೀವಿ ಅನ್ನೋದನ್ನು ಕೂಡ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ಈ ಒಂದು ದೊಡ್ಡ ಸ್ಫೋಟವನ್ನು ಬಹಳ ಪ್ಲಾನ್ಡ್ ಆಗಿ ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಟಾರ್ಗೆಟು ಕೆಂಪುಕೋಟೆ ಸಮೀಪದ ಮೆಟ್ರೋ ಸ್ಟೇಷನ್ನ ಸಿಗ್ನಲ್ನಲ್ಲಿನೇ ಇದನ್ನು ಸ್ಫೋಟಿಸಿರೋದ್ರ ಮೂಲಕವಾಗಿ ದೇಶದ ಬಹಳ ಪ್ರಮುಖ ಕೇಂದ್ರ ಬಿಂದುವಿನ ಬಳಿಯಲ್ಲಿನೇ ಈ ಒಂದು ಸ್ಫೋಟವನ್ನು ಮಾಡೋದ್ರ ಮೂಲಕವಾಗಿ ದೇಶದ ಭದ್ರತೆಗೆ ಒಂದು ಸವಾಲೆಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ರಾವ್ ಅವರೀಗ ಸಂಪರ್ಕದಲ್ಲಿದ್ದಾರೆ, ವಿಧಿವಿಜ್ಞಾನ ತಜ್ಞರು. ಡಾಕ್ಟರ್ ದಿನೇಶ್ ರಾವ್ ಅವರೇ, ಈ ಘಟನೆನ ಗಮನಿಸಿದಾಗ ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, NIA, NSG, FSL ತಂಡ ಇವೆಲ್ಲವೂ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಆದರೆ ಈ ಇಡೀ ಸ್ಫೋಟದ ಬಗೆಗಿನ ಒಟ್ಟು ವಿವರಗಳನ್ನು ನೋಡ್ತಾ ಹೋದಾಗ ಯಾವ ಸ್ವರೂಪದ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ದಿನೇಶ್ ರಾವ್ ಅವರೇ? ಹರಿಪ್ರಸಾದ್, ನಾನು ನೋಡಿದೆ ಕ್ರೈಮ್ ಸೀನ್ ಎಲ್ಲ ವಿಡಿಯೋಸ್, ಪಿಕ್ಚರ್ಸ್ ನೋಡಿದೆ. ಸೊ ಅದರ ಆಧಾರದ ಮೇಲೆ ಹೇಳಬೇಕು ಅಂದ್ರೆ ಡೆಫಿನೆಟ್ಲಿ ದ ಎಪಿಸೆಂಟರ್ ಆಫ್ ದ ಬ್ಲಾಸ್ಟ್ ಏನಿದೆ, ಹೌದು, ದಟ್ ಮತ್ತೆ ಅದರ ಪೆರಿಮೀಟರ್ ಅಂತೀವಿ, ಅದರದ್ದು ಅಂದ್ರೆ ಶಾಕ್ ವೇವ್ಸ್ ಎಲ್ಲಿವರೆಗೂ ಹೋಗಿದೆ, ಆ ಸುತ್ತಮುತ್ತಲ ಜಾಗ ಇಟ್ ಇಸ್ ನಿಯರ್ಲಿ ಅರೌಂಡ್ 30-40 ಮೀಟರ್ಸ್ ವರೆಗೂ ಹೋಗಿದೆ. ಹೌದು. ಸೊ ಅದನ್ನೆಲ್ಲ ಗಮನಿಸಿದಾಗ ಡೆಫಿನೆಟ್ಲಿ ಇಟ್ ಇಸ್ ಒನ್ ಥಿಂಗ್ ಕನ್ಕ್ಲೂಡ್ ಮಾಡ್ಬೋದು, CNG ಅಂತ ಏನ್ ಹೇಳ್ತಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಮೋಸ್ಟ್ ಅನ್ಲೈಕ್ಲಿ, ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು CNG ಬ್ಲಾಸ್ಟ್. ಇಟ್ ಇಸ್ ಎಕ್ಸ್ಪ್ಲೋಸಿವ್ಸ್ ಹ್ಯಾಸ್ ಬಿನ್ ಯೂಸ್ಡ್. ಆಮೇಲೆ ಅದು ತೀವ್ರತೆ ಎಲ್ಲ ನೋಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಇನ್ವಾಲ್ವಿಂಗ್ ಸಮ್ ಆರ್ಗನೈಸೇಷನ್, ದರ್ ಇಸ್ ನೋ ಡೌಟ್ ಇನ್ ದಟ್. ಬಟ್ ಯಾವುದು ಎಕ್ಸ್ಪ್ಲೋಸಿವ್ಸ್ ಎಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದಾರೆ, ಯಾವ ಆರ್ಗನೈಸೇಷನ್ ಇದೆ, ಅದು ಯಾವುದು ಎಕ್ಸ್ಪ್ಲೋಸಿವ್ಸ್ ಅನ್ನೋದು ಕೆಮಿಕಲ್ ಅನಾಲಿಸಿಸ್ ಅಲ್ಲಿ ಗೊತ್ತಾಗ್ತದೆ. ಹೌದು. ಯಾವ ಆರ್ಗನೈಸೇಷನ್ ಇದೆ ಅಂದ್ರೆ ಅದು ಡೆಟೋನೇಟರ್ಸು, ಆ ಕಂಟೈನರ್ಸು, ಅದರ ಆಧಾರದ ಮೇಲೆ ದ ಪ್ಯಾಟರ್ನ್ ಯೂಸ್ ಮಾಡಿರ್ತಕ್ಕಂಥದ್ದು, ಪ್ಲಸ್ ಆ ವೆಹಿಕಲ್ಸ್ ಯಾರಿಗೆ ಬಿಲಾಂಗ್ ಮಾಡಿದೆ, ಮತ್ತೆ ಅಲ್ಲಿ ಕಾಲ್ ರೆಕಾರ್ಡ್ಸ್, ಕಾಲ್ ಡಂಪಿಂಗ್ಸು, ಪ್ಲಸ್ CCTV ಎವಿಡೆನ್ಸಸ್ಸು, ಪ್ಲಸ್ ಬೇರೆ ಇವ್ರು ಏನು ಮಾನಿಟರ್ ಮಾಡ್ತಿದ್ದಾರೆ ಸಸ್ಪೆಕ್ಟ್ಸು, ಅವ್ರದ್ದು ಮೂವ್ಮೆಂಟ್ಸು ಆಫ್ಟರ್ ದ ಬ್ಲಾಸ್ಟ್, ಬಿಫೋರ್ ದ ಬ್ಲಾಸ್ಟ್, ಇದೆಲ್ಲ ಆಧಾರದ ಮೇಲೆ ಡೆಫಿನೆಟ್ಲಿ ದೇ ವಿಲ್ ಟ್ರೇಸ್ ಔಟ್ ದ ಫಿಂಗರ್ ಪ್ರಿಂಟ್ಸ್ ಆಫ್ ಸೋ ಕಾಲ್ಡ್ ಆರ್ಗನೈಸೇಷನ್ ಅಂಡ್ ದ ಪಾಸಿಬಲ್ ಅಕ್ಯೂಸ್ಡ್ ಆಲ್ಸೋ. ಹೌದು. ಇಲ್ಲಿ ಅಲ್ಲಿ ಆ ದೃಶ್ಯವನ್ನು ನೋಡ್ತಾ ಇದ್ದಾಗ ಒಂದು ಕ್ಯಾಂಟರ್, ಒಂದು ಮಿನಿ ಕ್ಯಾಂಟರ್ ರೀತಿಯ ಒಂದು ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ ಅನ್ನು ನಾವು ಗಮನಿಸಿದ್ರೆ ಅದು ಕಂಪ್ಲೀಟ್ ಒಳಭಾಗಕ್ಕೆ ಡೆಂಟ್ ಆದ ರೀತಿಯಲ್ಲಿ ಕಾಣುತ್ತೆ. ಅಂದರೆ ಅದು ಈ ಸ್ಫೋಟದ ತೀವ್ರತೆಗೆ ಆ ಇಡೀ ಭಾಗವೇ ಒಳಕ್ಕೆ ಜಜ್ಜಿದಂಗೆ ಗೋಚರಿಸುತ್ತೆ. ಬಹುಶಃ ಇದು ಆ ತೀವ್ರ ಸ್ಫೋಟದ ಪರಿಣಾಮವನ್ನೇ ಇರುತ್ತಾ ಅಂತ. ಅಲ್ಲ, ಅದೇ ಒಂದು ಏನಾಗುತ್ತೆ ನೋಡಿ, ಒಂದ್ಸಲಿ ಬ್ಲಾಸ್ಟ್ ಆದಾಗ ಒಂದು ಆ ಕಂಟೈನರ್ದು ಕ್ಯಾಪ್ಸುಲ್ ಅಂದ್ರೆ ಆ ಕಂಟೈನರ್ದು ಅದೇ ಪೀಸಸ್ ಆಗುತ್ತೆ ಒಂದು. ಹೌದು. ಪ್ಲಸ್ ಅದು ಇದು ಕಾರ್ನಲ್ಲಿ ಇಟ್ಟಿರೋದ್ರಿಂದ ಕಾರ್ ಪೀಸ್ ಆಗಿ ಅದು ಸ್ಪ್ಲಿಂಟರ್ಸ್ ಆಗಿ ಅದು ಹೋಗಿ ಹೊಡೆಯೋದು ಒಂದು. ಹೌದು ಹೌದು ಹೌದು. ಪ್ಲಸ್ ಈ ಶಾಕ್ ವೇವ್ಸ್, ಪ್ಲಸ್ ಈ ಫ್ಲೇಮ್ಸ್ ಅಂದ್ರೆ ಈ ಬೆಂಕಿ. ಹೌದು. ಸೊ ಇದೆಲ್ಲ ಸೇರಿ ಆ ತೀವ್ರತೆ ಆ ಮಟ್ಟಕ್ಕೆ ಬರುತ್ತೆ. ಸೊ ಇದು ಡೆಂಟ್ ಆಗಿರೋದು, ಇದೆಲ್ಲ ಇಂಪ್ಯಾಕ್ಟ್ ಶಾಕ್ ವೇವ್ಸ್ ಗಿಂತ ಈ ಒಂದು ಏನು ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಿದೆ ಅದು ಅದರ ಇಂಪ್ಯಾಕ್ಟ್ ದಟ್ ಇಸ್ ಕ್ಲೋಸ್ ಟು ದ ಎಪಿಸೆಂಟರ್. ಅದು ಈ ಗ್ಲಾಸ್ ಎಲ್ಲ ಹೊಡೆದಿರುತ್ತಲ್ಲ, ಅದು ಪ್ಯೂರ್ಲಿ ಶಾಕ್ ವೇವ್ಸ್. ಬಹುಶಃ ನಮ್ಮಲ್ಲಿ ಇದುವರೆಗೆ ಆಗಿರುವಂತಹ ಸ್ಫೋಟಗಳು, ಸೀರಿಯಲ್ ಬ್ಲಾಸ್ಟ್ಗಳು ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೆದಾಗಲೂ ಕೂಡ ಯಾವುದೋ ಒಂದು ಸ್ಪಾಟಲ್ಲಿ ಏನೋ ಬಾಂಬ್ಗಳನ್ನು, ಅಮ್ಯುನಿಷನ್ಸನ್ನು ಇಟ್ಟು ಅದನ್ನು ಸ್ಫೋಟಿಸಿರುವಂಥದ್ದು ನಡೆದಿದೆ. ಬಟ್ ಇದು ರೋಡಲ್ಲಿನೇ, ಒಂದು ಸಿಗ್ನಲ್ನಲ್ಲಿನೇ ಒಂದು ಕಾರ್ನ ಮೂಲಕವಾಗಿ ಬ್ಲಾಸ್ಟ್ ಮಾಡಿಸಿರುವಂಥದ್ದು. ಈ ರೀತಿಯಾದಂಥ ಅಟ್ಯಾಕ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ಈ ರೀತಿಯ ಅಟ್ಯಾಕ್ ನಲ್ಲಿ ಇದು ಲಾಟ್ ಆಫ್ ಅನಾಲಿಸಿಸ್ ಕ್ಯಾನ್ ಬಿ ಮೇಡ್. ಒಂದು, ಇವರ ಉದ್ದೇಶ ಬೇರೆ ಕಡೆ ಎಲ್ಲಾದ್ರೂ ತಕೊಂಡೋಗೋದಿತ್ತು, ಆ ಹಂತದಲ್ಲಿ ಏನಾದ್ರೂ ಎದುರ್ಕೊಂಡು ಆ ಜಾಗದಲ್ಲಿ ಇಟ್ಬಿಟ್ಟು ಓಡೋದ್ರು ಅಂತ, ದಟ್ ಈಸ್ ಒನ್ ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಏನಂದ್ರೆ ಇವ್ರದ್ದು ಉದ್ದೇಶನೇ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಇಡಬೇಕು, ಆ ಜಾಗದಲ್ಲಿ ಅದೇ ಟಾರ್ಗೆಟ್ ಇರೋದು ಸ್ವಲ್ಪ ಅನ್ಲೈಕ್ಲಿ. ಯಾಕಂದ್ರೆ ರೆಡ್ ಫೋರ್ಟ್ ಮುಂದೆ ಆ ಜಾಗದಲ್ಲಿ ಇನ್ನ ಒಳ್ಳೆ ಜಾಗ ಇತ್ತು ರೆಡ್ ಫೋರ್ಟ್ ಅಲ್ಲಿ ಇಡ್ಲಿಕ್ಕೆ. ಸೊ ಅದು ಬಿಟ್ಟು ಈಗ ಎಂಟ್ರೆನ್ಸ್ ಈ ಕಡೆ ಇಟ್ಟಿದ್ದಾರೆ. ಸೊ ಇನ್ನ ಬಿಸಿಯೆಸ್ಟ್ ಪ್ಲೇಸಸ್ ಆ ಟೈಮಲ್ಲಿ 6:15, 6:30 ಅಷ್ಟೊಳಗೆ ಇನ್ನ ದೇರ್ ಆರ್ ಲಾಟ್ ಆಫ್ ಬಿಸಿ ಪ್ಲೇಸಸ್. ಸೊ ಅದು ಬಿಟ್ಟು ಈ ಚೂಸ್ ಮಾಡಿರೋದು ಮೋಸ್ಟ್ಲಿ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಆಗ್ಲಿಲ್ಲ ಅನ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೋಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಒಂದು. ಇನ್ನೊಂದು, ಇವ್ರ ಜೊತೆ ಇನ್ನ ಏನಾದ್ರೂ 2-3 ಕಾರ್ಗಳು ಏನಾದ್ರೂ ಇದಾವ, ದಟ್ ಯು ಕಾಂಟ್ ರೂಲ್ ಔಟ್ ಅಟ್ ದಿಸ್ ಸ್ಟೇಜ್. ಹೌದು.
ಸೊ ಅದನ್ನ ತನಿಖೆ ಅದಕ್ಕೆ ಹೇಳೋದು ಹೈ ಅಲರ್ಟ್ ಘೋಷಣೆ ಮಾಡೋದು. ಆಮೇಲೆ ಇದೇ ತರ ಬೇರೆದಕ್ಕೂ ಮಾಡ್ಲಿಕ್ಕೆ ಯೋಜನೆ ರೂಪಿಸಿದಾರ ಬೇರೆ ರಾಜ್ಯದಲ್ಲೂ ಅಂತ ಅದನ್ನು ದೇ ಹ್ಯಾಡ್ ಟು ರೂಲ್ ಔಟ್ ಬೈ ಇನ್ವೆಸ್ಟಿಗೇಷನ್. ಹೌದು, ಬಟ್ ಇಟ್ ಕೆನಾಟ್ ಬಿ ಅನ್ ಐಸೋಲೇಟೆಡ್ ಇನ್ಸಿಡೆನ್ಸ್. ಯಾಕಂದ್ರೆ ನಿನ್ನೆ 3 ದಿವಸದ ಬೇರೆ ಸೀಸರ್ಸು ಅರೆಸ್ಟು ಇದೆಲ್ಲ ನಡೀತಾ ಇದೆ. ಸೊ ಅಂಡ್ ಅವರ ಟಾರ್ಗೆಟ್ ಕೂಡ ಬಹುತೇಕ ಈಗ ನಿನ್ನೆ ಇವತ್ತಿನವರೆಗೂ ಕೂಡ ಆಗಿರುವಂತಹ ಸೀಸರ್ಸ್ ಅನ್ನ ನೋಡಿದಾಗ ಎಲ್ಲೆಲ್ಲಿ ಜಪ್ತಿ ಮಾಡಿದ್ದಾರೆ ಇವುಗಳನ್ನು ಗಮನಿಸಿದಾಗ ಅವರ ಟಾರ್ಗೆಟ್ ಬಹುತೇಕ ಡೆಲ್ಲಿ ಅಂತ ಹೇಳುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಇತ್ತು. ಅದಕ್ಕೆ ಪೂರಕವಾಗಿ ಈಗ ದೆಹಲಿಯಲ್ಲಿನೇ ಈ ಸ್ಫೋಟವು ಕೂಡ ಸಂಭವಿಸಿದೆ. ಹಾಗಾಗಿ ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಕೂಡ ಸುಮಾರು 2,000 kgಗಿಂತ ಜಾಸ್ತಿ ಅಮೋನಿಯಂ ನೈಟ್ರೇಟ್ನ ಬಳಕೆ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗಿನ ಮಾಹಿತಿಗಳನ್ನು ನೋಡಿದಾಗ ಕರೆಕ್ಟ್. ಸೊ ಯಾಕಂದ್ರೆ ನೋಡಿ, ಈಗ ಇದನ್ನ ಎಕ್ಸ್ಪ್ಲೋಸಿವ್ಸ್ ತಂದು ಅದಕ್ಕೆ ಡೆಟೋನೇಟರು, ಬಟ್ ಅದನ್ನು ಕೋಆರ್ಡಿನೇಟೆಡ್ IEDs ಮಾಡಿ ಅದನ್ನ ಕೋಆರ್ಡಿನೇಟೆಡ್ ಆಗಿ ಪ್ಲಾನ್ಡ್ ಆಗಿ ಎಕ್ಸ್ಪ್ಲೋಷನ್ ಮಾಡೋದು ಅದು ಅರ್ಧ ದಿವಸದಲ್ಲಿ ಒಂದ್ ದಿವಸದಲ್ಲಿ ಸಾಧ್ಯನೇ ಇಲ್ಲ. ಹೌದು. ಸೊ ದೇ ಮೈಟ್ ಹ್ಯಾವ್ ಟೇಕನ್ ವೆಲ್ ಪ್ಲಾನ್ಡ್. ಅದಕ್ಕೆ ಅದನ್ನ ಯಾವತ್ತು ಒಂದೇ ಜಾಗದಲ್ಲಿ ಒಂದೇ ಕಾರಲ್ಲಿ ಇಡೋಂಥದ್ದು ಪ್ಲಾನಿಂಗು ತುಂಬಾ ಕಮ್ಮಿ ಇರುತ್ತೆ. ಈ ತರದಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿ ಪ್ಲಸ್ ಸುಮಾರು ಕಡೆ ಮಾಡಬೇಕು ಅಂಡ್ VIP ಟಾರ್ಗೆಟ್ ಮಾಡ್ತಿದಾರೋ ಇಲ್ಲ ಒಂದು ಲೊಕೇಶನ್ ಟಾರ್ಗೆಟ್ ಮಾಡ್ತಿದಾರೋ ಡೆಫಿನೆಟ್ಲಿ ಅದರ. ಬಟ್ ದ ಟೈಪ್ ಆಫ್ ಲೊಕೇಶನ್ ಇವತ್ತೇನು ಚೂಸ್ ಮಾಡಿದ್ದಾರೆ ಇಟ್ ಇಸ್ ನಾಟ್ ದಟ್ ಎಕ್ಸ್ಪೆಕ್ಟೆಡ್ ಒನ್. ಸೊ ಬೇರೆ ಒಳ್ಳೆ ಜಾಗಗಳು ಡೆಲ್ಲಿದಲ್ಲಿ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂತ ಜಾಗ ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಡೆಫಿನೆಟ್ಲಿ ಇದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿರೋದು ಅಂತ ನಮ್ಗೆ ಅನ್ಸುತ್ತೆ. ಇದು ಬಹುತೇಕ ಟ್ರಾಫಿಕ್ ಸಿಗ್ನಲ್ ಅಲ್ಲೇ ಆಗಿದೆ ಇದು. ಅದೇ ಇದು ಏನಾಗಿದೆ ಅಂದ್ರೆ ದೇ ಮೈಟ್ ಹ್ಯಾವ್ ಬೀನ್ ಸ್ಕೇರ್ಡ್, ಬಟ್ ಡೆಫಿನೆಟ್ಲಿ ಇವ್ರ ಉದ್ದೇಶ ಬೇರೆ ಇದ್ದೇ ಇದೆ. ಆಮೇಲೆ ಇವ್ರ ಜೊತೆ ಬೇರೆಯವ್ರು ಇದ್ದೇ ಇದ್ದಾರೆ. ಆಮೇಲೆ ಅದರ್ ಪಾಸಿಬಲ್ ಕಾರ್ಸ್ ಇದನ್ನೆಲ್ಲ ಅದೇ ಈಗ ಐ ಥಿಂಕ್ ಹೈ ಅಲರ್ಟ್ ಘೋಷಣೆ ಆಗಿರೋದ್ರಿಂದ ತಪಾಸಣೆ ರೇಟ್ಸು ಇದೆಲ್ಲ ನಡೀತಾ ಇರುತ್ತೆ. ಐ ಥಿಂಕ್ ನಾಳೆ ಗೊತ್ತಾಗ್ಬೋದು, ಇಲ್ಲ ಒಂದೆರಡು ದಿನದಲ್ಲಿ ದ ಟ್ರೂತ್ ವಿಲ್ ಬಿ ಔಟ್. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸ್ಫೋಟಕಗಳನ್ನ ಬಳಕೆ ಮಾಡಿರುವಂಗೆ ಕಾಣ್ತಾ ಇದೆ ಅಂತ. ಯಾಕಂದ್ರೆ ಸುಮಾರು 10 ಜನ ಸತ್ತಿದ್ದಾರೆ ಅಂದ್ರೆ ಅದರ ಸುತ್ತಮುತ್ತಲೂ ಇದ್ದಂತಹ ವೆಹಿಕಲ್ಗಳಲ್ಲಿ ಇದ್ದಂಥವ್ರು ಸತ್ತಿದ್ದಾರೆ ಈಗ ಅದರಲ್ಲಿ. ಹೌದು, ಅಲ್ಲ ಈಗ ಪ್ರಮಾಣ ಮತ್ತೆ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಈಗ RDX ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಕಮ್ಮಿ ಪ್ರಮಾಣದಲ್ಲಿ ಈ ಸ್ಫೋಟ ಬರುತ್ತೆ, ಈ ತರ ಸ್ಫೋಟ. ಅದೇ ಈ TNT ನಾವು ಮತ್ತೆ ಅಮೋನಿಯಂ ನೈಟ್ರೇಟ್ ಈ ತರ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಏನಿದೆ ಅದು ಜಾಸ್ತಿ ಪ್ರಮಾಣ ಬೇಕಾಗತ್ತೆ ಅಷ್ಟೇ. ಸೊ ದ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್. ಹೌದು. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಅನಲೈಸ್. ಸೊ ಅದೇ, ಬಟ್ ಎನಿ ಆಫ್ ದ ಕೆಮಿಕಲ್ ಟೆಸ್ಟಿಂಗ್ ಅಲ್ಲಿ ಎವ್ರಿಥಿಂಗ್ ವಿಲ್ ಬಿ ಕನ್ಫರ್ಮ್ಡ್. ಹೌದು. ಈಗ ಸದ್ಯಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಅಮೋನಿಯಂ ನೈಟ್ರೇಟ್ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಮೆಟೀರಿಯಲ್ಸ್ ಅಲ್ಲಿ ಸಿಕ್ಕಿತ್ತು, ಅದನ್ನು ಈಗಾಗಲೇ ಟೆಸ್ಟಿಗೆ ಕಳಿಸಿದ್ದಾರೆ ಅಂತ ಹೇಳಿ. ಅದೇ ಇದೆ, ದಟ್ ಇಸ್ ದ ಮೋಸ್ಟ್ ಲೈಕ್ಲಿ ಪಾಸಿಬಿಲಿಟಿ. ಯಾಕಂದ್ರೆ RDX ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಸ್ ದೇರ್ ಆಲ್ ಮಿಲಿಟರಿ ಗ್ರೇಡ್ ಎಕ್ಸ್ಪ್ಲೋಸಿವ್ಸ್. ಕಾಮನ್ ಮ್ಯಾನ್ಗೆ ಈ ಟೆರರ್ ಗ್ರೂಪ್ಗೆ ಸಿಗೋದು ಕಷ್ಟ ಇದೆ. ಸೊ ಅಂಡ್ ದೀಸ್ ಆರ್ ಈಸಿಲಿ ಅವೈಲೇಬಲ್. ಅದಕ್ಕೆ ಅಂಡ್ ಇದಕ್ಕೆ ಬೇರೆ ಅದರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು ಪೆಟ್ರೋಲ್ ಆಗಲಿ, ಯೂರಿಯಾ ಆಗಿರಲಿ, ಈವನ್ ಶುಗರ್, ದೇರ್ ಆರ್ ಡಿಫರೆಂಟ್ ಥಿಂಗ್ಸ್ ದೇ ಕ್ಯಾನ್ ಮಿಕ್ಸ್ ಇಟ್ ಟು ಇನ್ಕ್ರೀಸ್ ದ ಎಕ್ಸ್ಪ್ಲೋಸಿವ್ ಕೆಪಾಸಿಟಿ ಅಮೋನಿಯಂ ನೈಟ್ರೇಟ್ ಜೊತೆ. ಸೊ ಐ ಥಿಂಕ್ ದಟ್ ಮೇ ಬಿ ದ ಒನ್ ಪಾಸಿಬಿಲಿಟಿ. ಬಟ್ ಈ ಹಂತದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಬರೋವರೆಗೂ ವಿ ಮೇ ನಾಟ್ ಕನ್ಕ್ಲೂಡ್ ಅಷ್ಟೇ. ಬಟ್ ಇದನ್ನ ಒಂದು ಕಾರ್ನ ಒಳಗಡೆ ಇಟ್ಟಿರುವಂತದ್ದು ಬಹುತೇಕ ಕನ್ಫರ್ಮ್ ಆಗಿದೆ, ಕಾರಲ್ಲಿ ತೆಗೆದುಕೊಂಡು ಬಂದಿರೋದು. ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ಈಗ ಅದು ಎಪಿಸೆಂಟ್ರಲ್ಲಿ ಆ ಕಾರು ಡಿಸ್ಟ್ರಕ್ಷನ್ ನೋಡಿದ್ರೆ ದಟ್ ಇಸ್ ದ ಮೋಸ್ಟ್ ಲೈಕ್ಲಿ ಪಾಸಿಬಿಲಿಟಿ. ಹೌದು ಹೌದು. ಬಟ್ ಸಾಮಾನ್ಯವಾಗಿ ನಾವು ಇದುವರೆಗೆ ನೋಡ್ತಾ ಇದ್ದಂಥದ್ದು ಅಂದ್ರೆ ಬೇರೆ ಬೇರೆ ಬ್ಲಾಸ್ಟ್ಗಳ ಸಂದರ್ಭದಲ್ಲಿ ನೋಡ್ತಾ ಇದ್ದಂಥದ್ದು ಈ ಟಿಫನ್ ಬಾಕ್ಸ್ಗಳಲ್ಲಿ ಇಟ್ಟಿದ್ರು ಅಥವಾ 2-ವೀಲರ್ ಇಟ್ಟಿದ್ರು, ಈ ರೀತಿಯಂತ ಫಾರ್ಮ್ಯಾಟ್ಗಳು ನೋಡ್ತೀವಿ. ಇದು ಯಾವುದೋ ಒಂದು ಹೊಸ ಫಾರ್ಮ್ಯಾಟ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿರುವ ರೀತಿಯಲ್ಲಿ ಕೂಡ ಗೋಚರಿಸುತ್ತೆ. ಅದೇ ಅದಕ್ಕೆ ಈ ಏನಂದ್ರೆ ದ ಪ್ಯಾಟರ್ನ್ ಇದೆಯಲ್ಲ, ದ ಪ್ಯಾಟರ್ನ್ ಆಫ್ ಬ್ಲಾಸ್ಟ್ ಮತ್ತೆ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್, ಹೌದು, ಮತ್ತೆ ಏನಂದ್ರೆ ದ ಕಂಟೈನರ್ ಯೂಸ್ಡು, ದ ಡೆಟೋನೇಟರ್ ಯೂಸ್ಡು, ಇದೆಲ್ಲ ಆಧಾರದ ಮೇಲೆನೆ ಯಾವರು ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಹೌದು. ದ ಆರ್ಗನೈಸೇಷನ್, ಅದಕ್ಕೆ ದ ಫಿಂಗರ್ ಪ್ರಿಂಟ್ಸ್ ಆಫ್ ಎಕ್ಸ್ಪ್ಲೋಸಿವ್ಸ್ ದಟ್ ವಿಲ್ ಸ್ಪೀಕ್ ಅಬೌಟ್ ದ ಟೈಪ್ ಆಫ್ ಆರ್ಗನೈಸೇಷನ್. ಹೌದು 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 ಹೌದು. ಯಾಕಂದ್ರೆ ಇದೊಂದೇ ಅಲ್ಲ, ಬರೀ ರಾಜ್ಯದಲ್ಲಿ, ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ ಯಾವ ತರ ಸಂಘಟನೆಗಳು ಯಾವ ರೀತಿ ಉಪಯೋಗ ಮಾಡ್ತಾರೆ, ಅದು ಇಲ್ಲಿ ಉಪಯೋಗ ಮಾಡಿದ್ರೆ ಆ ಸಂಘಟನೆಗಳಿಗೂ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಜ 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 ನಿಜ. ಸೊ ದಟ್ಸ್ ವೈ ಅಟ್ ದ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೊಲೀಸ್ ಮೇ ನಾಟ್ ರಿವೀಲ್, ಬಟ್ ಕಮಿಂಗ್ ಡೇಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ. ಹೌದು ಹೌದು. ಡಾಕ್ಟರ್ ದಿನೇಶ್ ಅವರು, ಜಸ್ಟ್ ನನ್ನ ಜೊತೆಗೆ ಮಾತಾಡ್ತೀನಿ. ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು
ಲೋಕನಾಯಕ್ ಜಯಪ್ರಕಾಶ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ದೆಹಲಿಯಲ್ಲಿರುವಂಥ ಲೋಕನಾಯಕ್ ಆಸ್ಪತ್ರೆ ಕಡೆಗೆ ಬಂದಿರುವಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಈಗಷ್ಟೇ ಅವರು ಘೋಷಣೆ ಮಾಡಿದರು, ನಾನು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗ್ತೀನಿ, ಹಾಗೆಯೇ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತೀನಿ ಅಂತ ತಿಳಿಸಿದರು. ಈಗ ಅಮಿತ್ ಶಾ ಅವರು ನೇರವಾಗಿ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ, ಲೋಕನಾಯಕ್ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ಅಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆ ಘಟನೆ ಏನು ನಡೀತು, ಏನಾಗಿದೆ ಅನ್ನೋದರ ಬಗೆಗಿನ ವಿವರವನ್ನು ಈಗಾಗಲೇ ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ಹಾಗೆಯೇ LNGP ಆಸ್ಪತ್ರೆಗೆ ಬಂದು ಅಲ್ಲಿ ಗಾಯಾಳುಗಳನ್ನು ಮಾತನಾಡಿಸೋದಕ್ಕೆ ಬೇಕಾಗಿ ಅಲ್ಲಿಗೆ ಬಂದಿದ್ದಾರೆ. ಹಾಗೆಯೇ ಮೃತಪಟ್ಟಂಥವರ ಶರೀರಗಳನ್ನು ಕೂಡ ಈಗಾಗಲೇ LNGPಗೆ ತೆಗೆದುಕೊಂಡು ಬರಲಾಗಿದೆ. ಇದು ಈಗ ಸದ್ಯಕ್ಕೆ ಅಲ್ಲಿಂದ ಸಿಗ್ತಿರುವಂಥ ಅಪ್ಡೇಟ್ಸ್. ಆದರೆ ಈಗ ನಾವು ನೇರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಮಿತ್ ಶಾ ಅವರು ಈಗಾಗಲೇ ಆಸ್ಪತ್ರೆಗೆ ಬಂದಿದ್ದಾರೆ, LNGP ಆಸ್ಪತ್ರೆಗೆ ತಲುಪಿದ್ದಾರೆ. ಲೋಕನಾಯಕ ಆಸ್ಪತ್ರೆಯಲ್ಲಿ ಅವರು ಗಾಯಾಳುಗಳ ಒಂದು ಚಿಕಿತ್ಸೆಯನ್ನು ಆಗ್ತಾ ಇದೆ. ಗಾಯಾಳುಗಳನ್ನು ಮಾತನಾಡಿಸೋದಕ್ಕೆ ಬೇಕಾಗಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ಅಧಿಕಾರಿಗಳ ತಂಡವು ಕೂಡ ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದೆ. ಇಮಿಡಿಯೇಟಾಗಿ ಘಟನಾ ಸ್ಥಳಕ್ಕೆ ಧಾವಿಸೋದಕ್ಕಿಂತ ಮುಂಚಿತವಾಗಿ, ಘಟನಾ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳನ್ನು ಮಾತನಾಡಿಸೋದಕ್ಕಾಗಿ ಈಗ ಅಮಿತ್ ಶಾ ಅವರು ಬಂದಿರುವಂಥದ್ದು. ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿದೆ. ಈ ಸ್ಫೋಟದ ತೀವ್ರತೆಯಲ್ಲಿ ಸುಮಾರು 10 ಮಂದಿ ಮೃತಪಟ್ಟಿದ್ದಾರೆ, ಹಲವರಿಗೆ ಗಾಯಗಳಾಗಿದ್ದಾವೆ, 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಅನ್ನೋಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಮತ್ತು ಈ 20 ಜನ ಏನು ಗಾಯಾಳುಗಳಿದ್ದಾರೆ ಅವ್ರನ್ನ ಈಗಾಗಲೇ LNGP ಆಸ್ಪತ್ರೆಯಲ್ಲಿ ಈಗ ಅವ್ರನ್ನ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. LNGP ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು. ಅಲ್ಲಿಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಈಗ ಬಂದಿದ್ದಾರೆ. ಘಟನೆಯ ಬಗ್ಗೆ ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ, ಯಾಕಂದರೆ ಗಾಯಾಳುಗಳಿಗೆ ಏನು ನಡೆದಿದೆ ಅನ್ನೋಂಥದ್ರ ಬಗ್ಗೆ ಕೆಲವರಿಗಾದರೂ ಅಂದಾಜು ಆಗಿರುವಂತಹ ಚಾನ್ಸಸ್ ಇರುತ್ತೆ, ಅಥವಾ ದೂರದಿಂದ ಏನಾದರೂ ನೋಡಿದ್ರ ಏನು ನಡೀತು, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಲ್ಲಿ ಏನು ಆಗೋಗಿದೆ, ಆ ತೀವ್ರತೆ ಅವ್ರನ್ನ ಹೇಗೆ ಬಾಧಿಸಿದೆ, ಈ ಎಲ್ಲ ವಿವರಗಳು ಕೂಡ ಇನ್ನಷ್ಟು ಗೊತ್ತಾಗಬೇಕಿದೆ. ಈಗ ಗಾಯಾಳುಗಳಿಗೆ ಧೈರ್ಯ ತುಂಬೋದಕ್ಕಾಗಿ ಕೇಂದ್ರ ಗೃಹ ಸಚಿವರು ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ಹಾಗೆಯೇ ಘಟನಾ ಸ್ಥಳದಲ್ಲಿ, ಏನು ಸ್ಫೋಟ ಸಂಭವಿಸಿರುವಂತಹ ಸ್ಥಳದಲ್ಲಿ ಈಗಾಗಲೇ ಆ ಒಂದು ಕ್ರೈಮ್ಸ್ ಸೈಟ್ ಏನಿದೆ ಅಲ್ಲಿ ಆ ಪ್ರದೇಶದಲ್ಲಿ ಈಗಾಗಲೇ ಕಂಪ್ಲೀಟ್ ಬ್ಯಾರಿಕೇಡ್ ಮಾಡಲಾಗಿದೆ. ಅದನ್ನು ಕಂಪ್ಲೀಟಾಗಿ ಅದನ್ನು ರಕ್ಷಣೆ ಮಾಡಲಾಗಿದೆ ಮತ್ತು ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಧಿಕಾರಿಗಳ ತಂಡ ಈಗ ಅಲ್ಲಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದೆ. ಕೆಂಪುಕೋಟೆಯ ಬಳಿಯಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿ ಇದು. ಭಯೋತ್ಪಾದಕ ದಾಳಿಯನ್ನು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಈಗ ತನಿಖೆ ನಡೆಸಲಾಗ್ತಾ ಇದೆ. ಯಾವ ಸ್ವರೂಪದಲ್ಲಿ, ಯಾರು, ಯಾವ ಸಂಘಟನೆಯವರು, ಯಾವ ಸ್ವರೂಪದ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಈ ದಾಳಿಯನ್ನು ನಡೆಸಿದ್ದಾರೆ, ಮತ್ತು ಈ ದಾಳಿಯನ್ನು ನಡೆಸಿರ್ತಕ್ಕಂಥ ಉಗ್ರರು ಅದೇ ಕಾರ್ನಲ್ಲೇ ಇದ್ರಾ ಅಥವಾ ಅವರು ಕಾರನ್ನು ಅಲ್ಲಿ ನಿಲ್ಲಿಸಿ ಓಡಿ ಹೋಗಿದ್ದಾರಾ, ಇದು ಕೂಡ ಗೊತ್ತಾಗಬೇಕಾಗಿದೆ. ಈ ಬಗೆಗಿನ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಲಾಗ್ತಿದೆ. ಮೂವರು ಆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನೋಂಥದ್ದು ಪ್ರಾಥಮಿಕ ಮಾಹಿತಿ ಸದ್ಯಕ್ಕಿರುವಂಥದ್ದು. ಈಗಾಗಲೇ ಆಸ್ಪತ್ರೆಗೆ ಬಂದಿರತಕ್ಕಂತಹ ಅಮಿತ್ ಶಾ ಅವರು ಅಲ್ಲೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದಾದ ನಂತರ ಬಹುತೇಕ ಅವರು ಗಾಯಾಳುಗಳನ್ನು ಕೂಡ ಮಾತನಾಡಿಸೋದಕ್ಕೆ ಹೋಗ್ಬೋದು. ಏನು ನಡೀತು, ಹೇಗಾಯಿತು ಅನ್ನೋದರ ಬಗೆಗಿನ ಮಾಹಿತಿಯನ್ನು ಅಮಿತ್ ಶಾ ಅವರು ಕೂಡ ಸದ್ಯಕ್ಕೆ ಕಲೆ ಹಾಕ್ತಾ ಇದ್ದಾರೆ. LNGP ಆಸ್ಪತ್ರೆಯಲ್ಲಿ, ಲೋಕನಾಯಕ ಆಸ್ಪತ್ರೆಯಲ್ಲಿ ಈಗ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲಿಗೆ ಬಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಅವರು ಕೂಡ ಬ್ರೀಫ್ ಮಾಡ್ತಾ ಇದ್ದಾರೆ. ಘಟನೆಯ ಬಗೆಗಿನ ವಿವರಣೆಯನ್ನು ಅಮಿತ್ ಶಾ ಅವರಿಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಗಾಯಾಳುಗಳ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದು ಇಲ್ಲಿಯ ಘಟನೆಯನ್ನು ನಾವು ಗಮನಿಸ್ತಾ ಹೋದಾಗ ಮುಂಬೈ ಮಾದರಿಯಲ್ಲಿ ಏನಾದರೂ ದಾಳಿಯನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನೇನಾದರೂ ಮಾಡಿದ್ರಾ ಅನ್ನುವಂತಹ ಅನುಮಾನವೂ ಕೂಡ ಬಂದೇ ಬರುತ್ತೆ. ಯಾಕೆಂದರೆ ಮುಂಬೈನಲ್ಲೂ ಕೂಡ ನವಂಬರ್ ತಿಂಗಳಲ್ಲೇ ದಾಳಿ ನಡೆಸಲಾಗಿತ್ತು. ಮುಂಬೈ ದಾಳಿ ನಡೆಸಿರುವಂಥದ್ದು ನವಂಬರ್ ತಿಂಗಳಲ್ಲೇ 26/11 ಅದು, ನವಂಬರ್ 26ರಂದು. ಇವತ್ತು ನವೆಂಬರ್ 10ರಂದು ದೆಹಲಿಯಲ್ಲಿ ಕೆಂಪುಕೋಟೆಯ ಸಮೀಪದಲ್ಲಿ ಈ ಸ್ಫೋಟ ಸಂಭವಿಸಿದೆ. ಸುಮಾರು 10 ಮಂದಿ ಈಗಾಗಲೇ ಸಾವಿಗೀಡಾಗಿದ್ದಾರೆ, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿವರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ, ಏನಾಗಿದೆ, ಏನು ಕತೆ ಅಂತೇಳಿ. ಮತ್ತು ಇದು ಒಂದೇ ಸ್ಫೋಟಕ್ಕೆ ಸೀಮಿತಗೊಳ್ಳುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಹೀಗಾಗಿ ಪೊಲೀಸರು ಭಾಳ ಹೈ ಅಲರ್ಟ್ನಲ್ಲಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ವಾಹನಗಳ ತಪಾಸಣೆ ಆಗ್ತಾ ಇದೆ. ಮತ್ತು
ಕಳೆದ 2-3 ದಿವಸಗಳಲ್ಲಿ ಪೊಲೀಸರು ರೇಡ್ ಮಾಡಿದಾಗ ಸಿಕ್ಕಿರುವಂಥದ್ದು ಬರೋಬ್ಬರಿ 2900 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ವಶಪಡಿಸ್ಕೊಂಡಿರುವಂಥದ್ದು, ಸ್ಫೋಟಕಗಳನ್ನು ವಶಪಡಿಸ್ಕೊಂಡಿರೋದು. ಅಂದರೆ ದೊಡ್ಡ ಮಟ್ಟದ ಸ್ಫೋಟಗಳಿಗೆ ಬೇಕಾದಂಥ ತಯಾರಿ ಎಲ್ಲೋ ಒಂದು ಕಡೆ ನಡೆದಿದೆಯಾ? ಉಗ್ರ ಕೃತ್ಯವನ್ನು ಎಸಗೋದಿಕ್ಕೆ ಬೇಕಾಗಿರ್ತಕ್ಕಂತಹ ಭಾಳ ವ್ಯವಸ್ಥಿತವಾದಂತಹ ಸಂಚು ನಡೆದಿರುವಂಗೆ ಗೋಚರಿಸ್ತಾ ಇದೆ. ಇದರ ಈ ವಿಚಾರಗಳ ಬಗ್ಗೆ ಈಗ ಬಹಳ ಗಂಭೀರವಾದಂತಹ ತನಿಖೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರವು ಕೂಡ ಮುಂದಾಗಿದೆ. ಅಮಿತ್ ಶಾ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ನಾವು ಇದರ ಬಗ್ಗೆ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿ. ಗಾಯಾಳುಗಳನ್ನು ಭೇಟಿಯಾಗೋದಕ್ಕಾಗಿ LNJP ಆಸ್ಪತ್ರೆಗೆ ಬಂದಿದ್ದಾರೆ. ಲೋಕನಾಯಕ್ ಜಯಪ್ರಕಾಶ್ ಆಸ್ಪತ್ರೆ ದೆಹಲಿಯಲ್ಲಿರುವಂಥದ್ದು. ಡಾಕ್ಟರ್ ದಿನೇಶ್ ರಾವ್ ಅವ್ರ ಜೊತೆಗೆ ಆಗಲೇ ಮಾತಾಡ್ತಾ ಇದ್ದೆ. ಈ ಸ್ಫೋಟದ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಅವರು ಕೂಡ ಹೇಳ್ತಾ ಇದ್ರು ಏನಾಗಿರಬಹುದು ಅನ್ನೋದ್ರ ಬಗ್ಗೆ, ಸದ್ಯಕ್ಕಿರುವಂತಹ, ಯಾಕೆಂದರೆ ಕ್ರೈಮ್ ಸೀನನ್ನು ನೋಡಿದಂತಹ ಸಂದರ್ಭದಲ್ಲಿರುವಂಥ ವಿಚಾರಗಳ ಬಗ್ಗೆ. ಡಾಕ್ಟರ್ ದಿನೇಶ್ ರಾವ್ ಅವರೇ, ಭಾಳ ಮುಖ್ಯವಾಗಿ ಕಳೆದ 3 ದಿವಸಗಳಿಂದ ನಡೀತಾ ಇರುವಂಥ ರೇಡ್ ಮತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ಉಗ್ರ ಕೃತ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಬಹಳಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದು AK-47 ಗನ್ನನ್ನು ಲಾಕರಲ್ಲಿ ಇಟ್ಟಿರುವಂಥದ್ದು ಕೂಡ ಸಿಕ್ಕಿದೆ. ವೈದ್ಯರುಗಳು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಗೋಚರಿಸ್ತಾ ಇರುವಂಥದ್ದು. ಇದೆಲ್ಲವನ್ನು ಗಮನಿಸಿದಾಗ ಬಹುಶಃ ದೊಡ್ಡ ಮಟ್ಟದ ದಾಳಿಗೆ ಬೇಕಾದಂಥ ತಯಾರಿಯನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ ಡೆಫಿನೆಟ್ಲಿ. ಯಾಕಂದ್ರೆ ಈಗ ಯಾರು ಸಿಕ್ಕಾಕೊಂಡಿದ್ದಾರೆ, ರೇಡ್ ಇಟ್ ವಾಸ್ ನಾಟ್ ಕಂಪ್ಲೀಟ್. ಹೌದು, ಇಟ್ ವಾಸ್ ಆನ್ ಗೋಯಿಂಗ್ ರೇಡ್ಸ್. ಹೌದು, ಅದು 2-3 ದಿವಸದಿಂದ ನಡೀತಾ ಇರೋದು ನಿಮಗೂ ಗೊತ್ತಿದೆ. ಸೊ ಅಂತ ಮಧ್ಯದಲ್ಲಿ ಇದಾಗಿರೋದು ನೋಡಿದ್ರೆ ಇಟ್ಸ್ ಅ ಡೆಸ್ಪರೇಟ್ ಅಟೆಂಪ್ಟ್. ಲಾರ್ಜರ್ ಕಾನ್ಸ್ಪಿರಸಿ ಅಂತೂ ಇದ್ದೇ ಇದೆ. ಒಂದು ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಹೌದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ, ಈಗ ಗೃಹ ಮಂತ್ರಿಗಳು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಐ ಡೋಂಟ್ ಥಿಂಕ್ ಪೊಲೀಸ್ ವಿಲ್ ಗಿವ್ ಅ ಕ್ಲಿಯರ್ ಅಂಡ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ಹೇಳ್ತೀನಿ ನಾನು. ಯಾಕಂದ್ರೆ ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಸ್ಪೆಷಲಿ ಇಂಥ ಸನ್ನಿವೇಶದಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನ್ ಹೇಳುತ್ತೆ, ಎಕ್ಸ್ಪ್ಲೋಸಿವ್ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ತಿರೋರು ಮೇ ಬಿ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್, ಗಾಯಾಳುಗಳು ಆಲ್ಸೋ ಮೇ ಬಿ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್. ಅವ್ರದ್ದು ಐಡೆಂಟಿಟಿ ಮತ್ತೆ ಇನ್ವೆಸ್ಟಿಗೇಟಿವ್ ಕ್ಲಿಯರೆನ್ಸ್ ಸಿಗೋವರೆಗೂ ದೇ ಆರ್ ಬಿ ಕನ್ಸಿಡರ್ಡ್ ಆಸ್ ಸಸ್ಪೆಕ್ಟ್ಸ್ ಇನ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್. ಸೊ ಗಾಯಾಳುಗಳಿಗೂ ನಾವು ಸಸ್ಪೆಕ್ಟ್ಸ್ ತರನೇ ನೋಡ್ತೀವಿ, ಸತ್ತಿರೋದು ಐಡೆಂಟಿಟಿ ಕ್ಲಿಯರ್ ಆಗೋವರೆಗೂ ಸಸ್ಪೆಕ್ಟ್ಸ್ ತರನೇ ನೋಡ್ಬೇಕು ಅಂತ ನಮ್ಮ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಹೇಳುತ್ತೆ, ಎಸ್ಪೆಷಲಿ ಇನ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ. ಸೊ ಅದನ್ನ ಕ್ಲಿಯರೆನ್ಸ್ ಕೊಡೋವರೆಗೂ ಯೂಶಲಿ ದೇ ವಿಲ್ ನಾಟ್ ಅಲೋ ಅದರ್ಸ್. ಬಟ್ ಐ ಡೋಂಟ್ ನೋ, ಐ ಥಿಂಕ್ ಹೋಮ್ ಮಿನಿಸ್ಟರ್ಗೂ ಬ್ರೀಫ್ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ತೀನಿ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರೋದ್ರಿಂದ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಇಟ್ ಕೆನಾಟ್ ಬಿ ಅನ್ ಐಸೋಲೇಟೆಡ್ ಇನ್ಸಿಡೆನ್ಸ್. ಇವ್ರದ್ದು ದೇ ಗಾಟ್ ಸಮ್ ಆಫ್ ದ ಪ್ಲಾನ್ಸ್ ಅಂತ. ಎಕ್ಸಾಕ್ಟ್ಲಿ, ನೀವು ಹೇಳಿದ್ರೆ ಒಂದು ಡೆಸ್ಪರೇಟ್ ಅಟೆಂಪ್ಟ್ ಕೂಡ ಆಗಿರ್ಬೋದು. ಅಂದ್ರೆ ಎಲ್ಲೊಂದು ಕಡೆಯಲ್ಲಿ ದಾಳಿಗಳು ಒಂದ್ ಕಡೆಯಲ್ಲಿ ರೇಡ್ಸ್ ನಡೀತಾ ಇರುವಾಗ, ಇಲ್ಲ ನಮ್ಮ ಹತ್ರ ಇರೋದ್ರಿಂದಾಗಿ ಎಷ್ಟಿದೆಯೋ ಅಷ್ಟರಿಂದ ಬ್ಲಾಸ್ಟ್ ಮಾಡೋಣ ಅಂತ ಹೇಳಿ ತರಾತುರಿಯಲ್ಲಿ ಬ್ಲಾಸ್ಟ್ ಮಾಡಿಸಿರುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತೇಳಿ. ಅಲ್ಲ ಅದೇ ಡೆಫಿನೆಟ್ಲಿ ಇದೇನಂದ್ರೆ ಇಟ್ಸ್ ಅನ್ ಆರ್ಗನೈಸ್ಡ್ ಅಂಡ್ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ಅಂತೀವಿ ನಾವು. ಸೊ ಆ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ಅಲ್ಲಿ 1-2 ಸಿಕ್ಕಿದಾಗ ಅದರ್ ಪೀಪಲ್ ದೇ ಆರ್ ಆಲ್ರೆಡಿ ದೇರ್, ಅವರು ಕೆಲಸ ಮಾಡಿ ಓಟೋಗ್ತಾರೆ. ಹೌದೌದು. ದೇ ವಿಲ್ ನಾಟ್ ಬಿ ನೋಯಿಂಗ್ ವಿಚ್ ಇನ್ನೊಬ್ರು ಏನ್ ಮಾಡ್ತಾರೆ ಅಂತಾನು ಗೊತ್ತಿರಲ್ಲ. ಇವ್ರು ಕೊಟ್ಟಿರೋ ಟಾರ್ಗೆಟ್ ಇವ್ರು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೌದೌದು. ದಟ್ಸ್ ಹೌ ದ ಆರ್ಗನೈಸೇಷನ್ ವರ್ಕ್ಸ್. ಹೌದು. ಸೊ 1 ಯೂನಿಟ್ ಮಾಡಿದೆ, ಇನ್ನೊಂದು ಯೂನಿಟ್ ಡೆಲ್ಲಿನಲ್ಲೇ ಮಾಡ್ತಾರೋ, ಈ ಬೇಕಾದಷ್ಟು ಇದೆಯೋ ಇಲ್ಲ ಬೇರೆ ರಾಜ್ಯದಲ್ಲೂ ಪ್ಲಾನ್ ಇದೆಯೋ ಇದು ಗೊತ್ತಿಲ್ಲ. ಯಾಕಂದ್ರೆ ಅವರು ಹಾರ್ಟ್ ಆಫ್ ಇಂಡಿಯಾ ದಟ್ ಈಸ್ ಡೆಲ್ಲಿನಲ್ಲೇ ಮಾಡ್ಲಿಕ್ಕೆ ಐ ಥಿಂಕ್ ದೇ ವಾಂಟ್ ಟು ಪೋಸ್ ಅ ಚಾಲೆಂಜ್ ಟು ದ ಗವರ್ಮೆಂಟ್ ಅಷ್ಟೇ. ನಿಜ. ಅದೊಂದು ಉದ್ದೇಶ ಅಷ್ಟೇ ಇವರೆಲ್ಲ ನೋಡಿ, ಇವರೆಲ್ಲ ಮಾಡೋದೊಂದು 5, 6, 7 ಜನ ಅಂತ ಒಬ್ಬ ಏನಂತಾರೆ ಕೋವರ್ಡಿಸ್ ಆಕ್ಟ್ ಅಂತೀವಿ ನಾವು. ಹೌದು. ಇವರು ಧೈರ್ಯವಂತರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ. ಈ ಪುಕ್ಕಲ್ರು ಅಂತೀವಲ್ಲ ಆ ತರ ಜನಕ್ಕೆ ಸೇರ್ಕೊಂಡಿರ್ತಕ್ಕಂಥ ಜನ ಇವರು ಇಂಥವ್ರು ಸ್ವಲ್ಪ ಮಾಡಿ ಇಂಥದ್ದು ನಮ್ಮ ದೇಶ ಯಾವ ಮಟ್ಟಕ್ಕೆ ಬೆಳೆದಿದೆ ಇಂಥವ್ರಿಗೆ ಮಟ್ಟ ಹಾಕೋದು ತುಂಬಾ ಈಸಿ. ಬಟ್ ಏನಂದ್ರೆ ಈ ತರ ಮಾಡಿ ಸ್ವಲ್ಪ ಆತಂಕ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಹೊರತು ನಮ್ಮ ದೇಶಕ್ಕೆ ಈ ತರ ಜನಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಜನಕ್ಕೆ ಮಾಡ್ಲಿಕ್ಕೆ ತಕ್ಕ ಪೊಲೀಸ್ ಇದೆ. ಡೆಫಿನೆಟ್ಲಿ ದೇ ವಿಲ್ ಟೇಕ್ ಕೇರ್. ಇದನ್ನು ಯಾರು ಎದುರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಿಜ. ಡಾಕ್ಟರ್ ದಿನೇಶ್ ರಾವ್ ಅವರೇ, ಧನ್ಯವಾದ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಡೋದಕ್ಕಾಗಿ. ಇದು ಡಾಕ್ಟರ್ ದಿನೇಶ್ ರಾವ್ ಅವರು ಹೇಳ್ತಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಈ ರೀತಿಯ ಅಟ್ಯಾಕ್ಗಳು ಆದಾಗ
ಆತಂಕ ಪಡೋತಲ್ಲ, ಇದನ್ನು ಧೈರ್ಯದಿಂದ ಎದುರಿಸಬೇಕಾಗಿರುತ್ತೆ ಕೂಡ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಲ್ಲಿ ಸರ್ಕಾರಗಳು ಕೂಡ ಆಗಲಿ ಅಥವಾ ಏಜೆನ್ಸಿ ಕೂಡ ಆಗಲಿ ಇದನ್ನು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಈಗ ತನಿಖೆ ನಡೆಸಲೇಬೇಕಾಗುತ್ತೆ. ಮತ್ತು ಇಂತಹ ಸಂಭಾವ್ಯ ಸ್ಫೋಟಗಳೇನಾದರೂ ಬೇರೆ ಕಡೆಗಳಲ್ಲಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಆತಂಕ ಇದ್ದೇ ಇದೆ. ಯಾಕಂದರೆ ಕೇವಲ ಒಂದೇ ಇನ್ಸಿಡೆಂಟ್ ಆಗೋಕ್ಕೆ ಚಾನ್ಸ್ ಇದೆಯಾ ಅಥವಾ ಇದೇ ರೀತಿಯಂಥ ತಯಾರಿ ಬೇರೆ ನಗರಗಳಲ್ಲಿ ಏನಾದರೂ ಮಾಡ್ಕೊಂಡಿರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಆತಂಕಗಳು ಇದ್ದೇ ಇರುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರು ಲೋಕನಾಯಕ್ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಏನು ನಡೆದಿದೆ, ಏನು ಕತೆ, ಏನು ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆಗಲೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಬಗ್ಗೆ ಡಾಕ್ಟರ್ ದಿನೇಶ್ ಅವರು ಹೇಳ್ತಾ ಇದ್ರು. ಇಂತಹ ಬ್ಲಾಸ್ಟ್ ಕೇಸಸ್ ಸಂದರ್ಭದಲ್ಲಿ ನಾವು ಹೇಗೆ ಪ್ರತಿಯೊಬ್ಬರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಗುರುತಿಸಿಕೊಂಡು ಒಂದು ಅನುಮಾನದಿಂದ ನೋಡಬೇಕಾಗತ್ತೆ. ಕ್ಲಿಯರ್ ಆಗೋ ತನಕ, ಅಂದರೆ ಡೌಟ್ಸ್ ಕ್ಲಿಯರ್ ಆಗೋ ತನಕ ನಾವು ಈ ಅನುಮಾನ ಇಟ್ಕೊಂಡು ನೋಡಬೇಕಾಗತ್ತೆ. ಯಾಕಂದರೆ ಆ ಕ್ರೈಮ್ ಸೈಟಲ್ಲಿ ಅವ್ರು ಯಾಕೆ ಇದ್ದರು, ಆ ವ್ಯಕ್ತಿ ಯಾಕೆ ಅಲ್ಲಿ ಇದ್ದರು ಅನ್ನುವಂತಹ ವಿಚಾರಗಳಲ್ಲಿ ಸಹಜವಾಗಿಯೇ ಡೌಟ್ಫುಲ್ ಆಗಿ ಅದನ್ನು ನೋಡಬೇಕಾಗತ್ತೆ, ಅನುಮಾನದಿಂದ ನೋಡಬೇಕಾಗತ್ತೆ. ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಇವರು ಇದ್ದಿರಬಹುದಾ ಅನ್ನೋಂಥ ಅನುಮಾನಗಳು ಇರಬೇಕಾಗತ್ತೆ. ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ಹೋಮ್ ಮಿನಿಸ್ಟರ್ ಆಗಲಿ ಅಥವಾ ಯಾರೇ VVIPಗಳು, ಆಡಳಿತದ ಮುಖ್ಯಸ್ಥರುಗಳು ಅಲ್ಲಿ ಭೇಟಿ ಕೊಡುವಂಥದ್ದಕ್ಕೆ ಅವಕಾಶವನ್ನು ಕೊಡೋದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಹಾಗಿರುತ್ತೆ ಅಂತ. ದಿಲ್ಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತಾಪ ಸೂಚಿಸಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಇಲ್ಲಿ ಈಗಾಗಲೇ ಸಂಭವಿಸಿರುವಂತಹ ಸ್ಫೋಟದಲ್ಲಿ ಸುಮಾರು 10 ಮಂದಿ ಮೃತಪಟ್ಟಿದ್ದಾರೆ. ಅವರ ಸಾವಿಗೆ ಪ್ರಧಾನಿ ಮೋದಿ ಕಂಬನಿ ಮಿಡಿದಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ನೋಡಿ, ನವೆಂಬರ್ ತಿಂಗಳಿನಲ್ಲೇ ನಡೆದಿರುವಂತಹ ಸ್ಫೋಟಗಳು, ಈಗ ದೆಹಲಿಯಲ್ಲಿ ಇವತ್ತು ನಡೆದಿರುವಂತಹ ಸ್ಫೋಟ ಇರ್ಬೋದು, ಮುಂಬೈನಲ್ಲಿ ನವೆಂಬರ್ ತಿಂಗಳಿನಲ್ಲೇ ಹಿಂದೆ ನಡೆದಂತಹ ಸ್ಫೋಟವೂ ಕೂಡ ಆಗಿರ್ಬೋದು. ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮತ್ತು ಅಧಿಕಾರಿಗಳಿಂದ ನಾನು ಮಾಹಿತಿಯನ್ನು ಪಡೆದಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಘಟನೆಯ ಬಗ್ಗೆ ಗೃಹ ಸಚಿವರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇಲ್ಲಿ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗತ್ತೆ. ಯಾಕಂದರೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಮತ್ತು ಹೇಗೆ ಎಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು, ಹೇಗೆ ಇಂತಹದ್ದೊಂದು ಸ್ಫೋಟ ಸಂಭವಿಸೋದಕ್ಕೆ ಸಾಧ್ಯ ಆಯಿತು ನಮ್ಮ ದೇಶದಲ್ಲಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಕೆಂಪುಕೋಟೆಯ ಬಳಿಯಲ್ಲಿ ಈ ರೀತಿಯಾಗಿ ಸ್ಫೋಟವನ್ನು ನಡೆಸ್ತಾರೆ ಅಂತೇಳಿ ಆದರೆ ದೇಶದಲ್ಲಿ ಆತಂಕವನ್ನು ಹುಟ್ಟಿಸುವಂತಹ ಇಂತಹ ಆತಂಕವಾದಿಗಳನ್ನು ಮಟ್ಟ ಹಾಕಬೇಕಾಗಿರುತ್ತೆ ಮತ್ತು ಅವ್ರನ್ನ ಬೇರು ಸಹಿತವಾಗಿ ಕಿತ್ತೊಗಿಬೇಕಾಗಿರುತ್ತೆ. ಸರ್ಕಾರದ ಜವಾಬ್ದಾರಿಯೂ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ತಾನು ಈ ಒಂದು ಘಟನೆಯಲ್ಲಿ ತಮ್ಮವರನ್ನು ಕಳ್ಕೊಂಡಿರುವಂತಹ ದುಃಖತಪ್ತ ಕುಟುಂಬಗಳಿಗೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಗಾಯಗೊಂಡಂಥವರು ಆದಷ್ಟು ಬೇಗನೆ ರಿಕವರ್ ಆಗಲಿ ಅಂತ ಹೇಳುವಂತಹ ಹಾರೈಕೆಯನ್ನು ಕೂಡ, ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಕೆಲಸವನ್ನು, ಸಹಾಯವನ್ನು ಅಥಾರಿಟೀಸ್ ಅವರಿಗೆ ನೀಡ್ತಾರೆ. ಯಾರಿಗೆಲ್ಲ ಇದರಿಂದ ತೊಂದರೆಗಳಾಗಿದ್ದಾವೋ ಅವರಿಗೆಲ್ಲರಿಗೂ ಕೂಡ ಸಹಾಯವನ್ನು ಸರ್ಕಾರ ನೀಡುತ್ತೆ. ಮತ್ತು ಈ ಒಂದು ಪರಿಸ್ಥಿತಿಯನ್ನು ಸದ್ಯಕ್ಕೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಜೊತೆಗೆ ಮತ್ತು ಇತರೆ ಅಧಿಕಾರಿಗಳ ಜೊತೆಗೆ ಕೂಡ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ತಮ್ಮ ಎಕ್ಸ್ ಪೋಸ್ಟ್ ಮೂಲಕವಾಗಿ. ಈಗಾಗಲೇ ದೆಹಲಿ ಸ್ಫೋಟದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೆಲವರು ಸತ್ತಿರೋ ಬಗ್ಗೆ ಮಾಹಿತಿ ಬಂದಿದೆ, ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಮಾಡಿದ್ದೀವಿ ಅನ್ನುವಂತಹದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಿಲ್ಲಿ ಸ್ಫೋಟದಲ್ಲಿ ಕೆಲವರು ಸಾವಿಗೀಡಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕರ್ನಾಟಕದಲ್ಲೂ ಕೂಡ ನಾವು ಹೈ ಅಲರ್ಟಲ್ಲಿ ಘೋಷಣೆ ಮಾಡಿದ್ದೀವಿ. ಮೈಸೂರು ಪೊಲೀಸರ ಜೊತೆ ಕೂಡ ನಾನು ಮಾತನಾಡಿದ್ದೀನಿ.
ಹಾಗೂ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ದೆಹಲಿಯಲ್ಲಿ ಸಂಭವಿಸಿರುವಂಥ ಈ ಭೀಕರ ಸ್ಫೋಟದ ನಂತರ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಎಲ್ಲ ರೀತಿಯಾದಂತಹ ಕ್ರಮಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಒಂದು ಸ್ಫೋಟ ಆಗಿದೆ ಇವತ್ತು. ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇದೆ. ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆಲೂ ಮಾತಾಡಿದ್ದೀನಿ. ಬೆಂಗಳೂರು ಪೊಲೀಸ್ನವ್ರ ಜೊತೆಲೂ ಕೂಡ ಮಾತಾಡ್ತೀನಿ. ಈಗ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ. ಬೆಂಗಳೂರು ರಾಜ್ಯ ಮಟ್ಟದ ಡಿಜಿಪಿ ಜೊತೆ ಐಜಿಪಿ ಜೊತೆ ಕೂಡ ಮಾತಾಡ್ತೀನಿ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು, ಬೆಂಗಳೂರು ಕೇಂದ್ರ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ, ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ, ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡುತ್ತೇನೆ, ಮತ್ತೆ ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೀನಿ. ಡಿಜಿಪಿ ಮತ್ತೆ ಐಜಿ ಜೊತೆಲೂ ಕೂಡ ಮಾತಾಡ್ತೇನೆ. ಮತ್ತೆ ನಾನು ಈ ಸ್ಫೋಟದಲ್ಲಿ ಮೃತರಾದ